ಈಗ ಒಂದು ದೊಡ್ಡ ವಿಷಯ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಆದರೆ ಇಂದಿನ ಯುವಜನತೆ ಅದನ್ನು ಪರಿಸರ ಅಂತ ಹೇಳಿದಾಗ ಅದರ ಬಗ್ಗೆ ಗಮನ, ಜಾಗೃತಿ ಅನ್ನುವಂಥದ್ದು ನಮಗೆ ಅಷ್ಟು ಎದ್ದು ಕಾಣುವುದಿಲ್ಲ ಅಂತಲೂ ಅನಿಸುತ್ತೆ. ಅದರಲ್ಲಿಯೂ ಅಂತಹ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗಲೂ ಸಹಿತ ಅದು ಏನು ನನಗೆ ಸಂಬಂಧಪಟ್ಟಿದ್ದು ಅಲ್ಲ ಅನ್ನೋ ರೀತಿಯಲ್ಲೂ ಚರ್ಚೆ ನಮ್ಮಲ್ಲಿ ನಡೀತದೆ. ಯಾವುದೇ ರೀತಿಯಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆದಾಗ, ಈ ಪರಿಸರದಲ್ಲಿ ಅನಾಹುತಗಳು ಆದಾಗ ಅದಕ್ಕೂ ಸಹಿತ ಎಲ್ಲೋ ಅನಿಸ್ತದೆ ಕೆಲವೊಂದು ವ್ಯಕ್ತಿಗಳು ಅದಕ್ಕೆ ಇಲ್ಲ, ಏನೋ ಒಂದು ವಿನಾಶ ಕಾದಿದೆ ಈ ಪ್ರಪಂಚಕ್ಕೆ, ಏನೋ ಒಂದು ಆಗ್ಬೋದು ಮುಂದೆ, ಅದು ಯಾಕೆ ಆಗ್ತಾ ಇದೆ, ಮನುಷ್ಯನ ಆ್ಯಕ್ಟಿವಿಟಿ, ಮನುಷ್ಯನ ಈ ಸಮಾಜದಲ್ಲಿ ಬೆರೆತು ಈ ಸಮಾಜದಲ್ಲಿ ಮನುಷ್ಯನ ಈ ಜೀವನದ ಈ ಒಂದು ಶೈಲಿ ಏನಿದೆ ಅದೆಲ್ಲೋ ಒಂದು ಕಡೆ ಪ್ರಭಾವ ಬೀರ್ತಾ ಇದೆ ಅನ್ನುವಂಥದ್ದು ಕೆಲವು ವ್ಯಕ್ತಿಗಳು ಅದರ ಬಗ್ಗೆ ಗಮನ ಹರಿಸ್ತಾರೆ. ಅದೇ ರೀತಿಯಲ್ಲಿ ನನಗೂ ಒಂದೇನು ಅನ್ನಿಸ್ತದೆ ಅಂತ ಹೇಳಿದ್ರೆ, ಯುವಕರಿಗೆ ಈ ಪರಿಸರದ ಬಗ್ಗೆ ಇಷ್ಟು ಜಾಗೃತಿ ಇಲ್ಲ, ಅಥವಾ ಅದರ ಬಗ್ಗೆ ಅವರಿಗೆ ಕಳಕಳಿ ಇಲ್ಲ, ಅದರ ಬಗ್ಗೆ ತಿಳಿಲಿಕ್ಕೆ ಒಂಥರ ಕೆಲವೊಮ್ಮೆ ನಾವು ನೋಡಿದಾಗ ಯುವಕರಲ್ಲಿ ಇದೊಂದು ಸಬ್ಜೆಕ್ಟು ಒಂಥರ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಕೇಳುವಾಗ ಅದಕ್ಕೆ ಅಷ್ಟು ಮಹತ್ವವೂ ಇಲ್ಲದ ರೀತಿಯಲ್ಲಿ ಅದು ಕಾಣುತ್ತೆ. ಯಾಕೆ ಈ ರೀತಿಯಲ್ಲಿ ಪರಿಸರದ ಬಗ್ಗೆ ಮೊದಲನೇದಾಗಿ ನಾವು ಇಷ್ಟು ಈಗ ಶೈಕ್ಷಣಿಕವಾಗಿ ಇಷ್ಟು ಮುಂದುವರೆದಿದ್ದೇವೆ ಈ ದೇಶ, ಎಲ್ಲ ರೀತಿಯ ಸಿಲೆಬಸ್ಗಳಲ್ಲಿಯೂ ನಾವು ಪರಿಸರದ ಬಗ್ಗೆ ಇಷ್ಟು ಇದನ್ನು ಮಾಡ್ತೇವೆ, ಪ್ರತಿದಿನವೂ ಸಹಿತ ಅದರ ಬಗ್ಗೆ ಚರ್ಚೆಗಳು ನಡೀತದೆ. ಎಲ್ಲೋ ಒಂದು ಕಡೆ ಅದು ಯಾಕೆ ಮಿಸ್ ಆಗ್ತಾ ಇದೆ ನಮ್ಮ ಯುವಜನತೆಯಲ್ಲಿ ಪರಿಸರದ ಬಗ್ಗೆ, ಪರಿಸರ ಹೋರಾಟಗಳ ಬಗ್ಗೆ ಅದನ್ನು ಆ ವಿಷಯವನ್ನು ಚರ್ಚಿಸುವಾಗ ಯಾಕೆ ಅದು ಮಿಸ್ ಆಗ್ತಾ ಇದೆ ಒಂದೊಮ್ಮೆ? ಹೌದು, ಮೊದಲನೇದಾಗಿ ನನ್ನನ್ನು ಇಲ್ಲಿ ಆಹ್ವಾನಿಸಿರೋದಕ್ಕೆ ನಾನು ಸಾಲಿಡಾರಿಟಿ ಯೂತ್ ಮೂಮೆಂಟಿಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇಂಥ ಒಂದು ಸಂಘಟನೆಯಲ್ಲಿ ಮತ್ತು ಈ ಆ್ಯಕ್ಟಿವಿಸ್ಟ್ ಮೀಟಲ್ಲಿ ಪರಿಸರದ ವಿಚಾರವನ್ನು ಕೂಡ ತಗೊಂಡಿರೋದಕ್ಕೆ ಕೂಡ ನಾನು ಸಾಲಿಡಾರಿಟಿಗೆ ಅಭಿನಂದನೆಗಳನ್ನು ಹೇಳೋಕ್ಕೆ ಬಯಸ್ತೇನೆ. ಯಾಕೆ ಅಂತೇಳಿದರೆ, ನಮ್ಮ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಭೌತಿಕ ಪರಿಸರವೂ ನಾಶ ಆಗ್ತಾ ಇದೆ, ಸಾಮಾಜಿಕ ಪರಿಸರ ಕೂಡ ಹದಗೆಡ್ತಾ ಇದೆ. ನಮಗೆ ಸ್ವಲ್ಪ ಕಷ್ಟ ಯಾವುದು ಮೊದಲ ಆದ್ಯತೆ ಅಂತ. ಹ್ಯೂಮನ್ ರೈಟ್ಸ್ ವೈಲೇಷನ್ನು, ಪರಸ್ಪರ ಒಂದೊಂದು ಸಮುದಾಯ ಇನ್ನೊಂದು ಸಮುದಾಯನ ದ್ವೇಷಿಸೋದು, ಇದು ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಅದು ಹ್ಯೂಮನ್ ರೈಟ್ಸ್ ಇಶ್ಯೂಸನ್ನ ಮೊದಲ ಆದ್ಯತೆ ತಗೊಂಡಾಗಲೂ ಕೂಡ ಬೇರೆ ನಮ್ಮನ್ನು ಬಾಧಿಸ್ತಾ ಇರುವಂಥ ಸಂಗತಿಗಳನ್ನು ಅದು ಹಿಂದೆ ಕುಳಿತದೆ. ಹಾಗೆ ನೋಡಿದರೆ ಪರಿಸರ ಸಂಗತಿ ಕೂಡ ಹ್ಯೂಮನ್ ರೈಟ್ಸ್ ಇಶ್ಯೂನೇ. ಈವರೆಗೂ ಅದನ್ನು ನಾವು ಸ್ವಲ್ಪ ಪ್ರತ್ಯೇಕಗೊಳಿಸಿದ್ದೀವಿ. ಅದರಿಂದಾಗಿ ನಮಗೆ ಒಂದು ದೊಡ್ಡ ಸವಾಲು, ಜವಾಬ್ದಾರಿ ಇದೆ. ನಮ್ಮ ಭೌತಿಕ ಪರಿಸರವನ್ನು ಚೆನ್ನಾಗಿಟ್ಕೋಬೇಕು, ಸಾಮಾಜಿಕ ಪರಿಸರವನ್ನು ಚೆನ್ನಾಗಿಟ್ಕೋಬೇಕು. ಅದೊಂದು ಇಶ್ಯೂ ಇದೆ. ಯಾಕೆಂತ ಹೇಳಿದ್ರೆ, ಕೆಲವರು ಭೌತಿಕ ಪರಿಸರದ ಬಗ್ಗೆ ತುಂಬ ಮಾತಾಡ್ತಾರೆ. ಎಲ್ಲರೂ ಆನೆ ಸತ್ತರೆ ಆಗುವಷ್ಟು ಗಲಾಟೆ ಸ್ವಲ್ಪ ಅದು ಒಳ್ಳೆಯದು. ನನಗೆ ಅದ್ರ ಬಗ್ಗೆ ಅಷ್ಟಾದರೂ ಪ್ರಾಣಿಗಳ ಬಗ್ಗೆ ಕಾಳಜಿ ಇರೋದು ಕೂಡ ಭಾಳ ಮುಖ್ಯ. ಬಟ್ ಅದೇ ಸಮಯದಲ್ಲಿ ಕೆಲವರು ಪ್ರಾಣಿಗಳ ಬಗ್ಗೆ ಕಾಳಜಿ ತೋರಿಸ್ತಾರೆ, ಪಕ್ಕದ ಮನೆಯವರು ಅಥವಾ ಇನ್ನೊಂದು ಸಮುದಾಯದವರಿಗೆ ತೊಂದರೆ ಆದರೆ ಅದನ್ನು ಕೇಳಲ್ಲ. ಅದರಿಂದಾಗಿ ಎರಡೂ ಕೂಡ ಭಾಳ ಮುಖ್ಯ. ಮತ್ತು ಭೌತಿಕ ಪರಿಸರ ಏನಿದೆ, ನಮ್ಮ ನೆಲ, ಜಲ, ಗಾಳಿ ಮತ್ತು ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳನ್ನು ಇದನ್ನು ಉಳಿಸುವಂಥದ್ದು ಭಾಳ ಅನಿವಾರ್ಯವಾಗಿದೆ, ಮುಖ್ಯ ಆಗಿದೆ. ಅದರಿಂದಾಗಿ ಅದರ ಕಡೆಗೆ ಹೆಚ್ಚು ಕೆಲಸ ಮಾಡಬೇಕು. ನೀವು ಹೇಳಿರೋ ಹಾಗೆ ಯುವಜನರು ಅದರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಒಂದು ರೀತಿಯಲ್ಲಿ ಅಪವಾದ. ಯುವಜನರಿಗೆ ಇದರ ಬಗ್ಗೆ ಮಾತ್ರ ಅಲ್ಲ, ಯುವಜನರ ಮೇಲೆ ತುಂಬ ಅಪವಾದ ಇದೆ. ಯುವಜನರು ಇವತ್ತು ಏನು ಆಗಿದ್ದಾರೆ ಅಂದರೆ, ಅವರ ಸುತ್ತಮುತ್ತ ಏನು ನಡೀತಾ ಇದೆ ಹಾಗೆ ಅವರು ಕೂಡ ಮುಂದೆ ಹೋಗ್ತಾರೆ. ಎಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ, ಅಲ್ಲಿಂದ ಅವರು ಕಲಿತಾರೆ. ಸುತ್ತಮುತ್ತ ವಾತಾವರಣ, ಈಗ ನೀವಿರುವ ಯುವಜನರು ಇರುವ ಕಡೆಗೆ ಸಾಲಿಡಾರಿಟಿದು ಒಂದು ಗುಂಪಿದ್ರೆ, ಒಂದು ಕಮಿಟಿ ಇದ್ದರೆ ಅದರ ಪ್ರಭಾವ ಇರ್ತದೆ, ಅವರು ಕಮಿಟಿಯಲ್ಲಿ ಇರ್ತಾರೆ. ಇನ್ನೊಂದು ಬೇರೆ ಯಾವುದೋ ಒಂದಿದ್ರೆ ಅದರಲ್ಲಿ ಇರ್ತಾರೆ ಅಷ್ಟೇ. ಅದರಿಂದಾಗಿ ಸುತ್ತಮುತ್ತ ಏನು ನಡೀತಾ ಇದೆ, ನಾವೇನಂತೀವಿ ಅಂದರೆ ಎಜುಕೇಷನ್. ಯುವಜನರು ಅಂದರೆ ಆ ವಯಸ್ಸು ಕಲಿಯುವಂಥ ವಯಸ್ಸು, ಜಗತ್ತಿನ ಅರ್ಥ ಮಾಡ್ಕೊಳ್ಳುವಂಥ, ತಮ್ಮದೇ ಆದ ಒಂದು ಐಡೆಂಟಿಟಿಯನ್ನು ಮತ್ತು ತಮ್ಮದೇ ಆದಂಥ ಒಂದು ಬದುಕನ್ನು ಕಟ್ಟೋ ಕಡೆಗೆ ಮತ್ತು ಜಗತ್ತಿನ ಬಗ್ಗೆ ತಮ್ಮದೇ ಆದ ಒಂದು ದೃಷ್ಟಿಕೋನವನ್ನು
ವರ್ಲ್ಡ್ ವ್ಯೂ ಅಂತೀವಿ ನಾವು, ಅದನ್ನು ರೂಪಿಸ್ಕೊಳ್ಳುವಂಥ ಕಾಲಘಟ್ಟ ಟೀನೇಜಿಂದ ಶುರುವಾಗುತ್ತೆ. ಅದರಿಂದಾಗಿ ಆ ಕಾಲಘಟ್ಟದಲ್ಲಿ ಅವರು ತುಂಬ ಎಕ್ಸ್ಪ್ಲೋರ್ ಮಾಡ್ತಾರೆ, ಸುತ್ತಮುತ್ತ ಏನು ನಡೀತಾ ಇದೆ ಅದನ್ನು ನೋಡ್ಕೊಂಡು ಮಾಡ್ತಾರೆ. ಪರಿಸರ ಚಳುವಳಿ ಸುತ್ತಮುತ್ತ ನಡೀತಾ ಇದ್ದರೆ ಅವರು ಪರಿಸರ ಚಳುವಳಿ ಭಾಗ ಆಗ್ತಾರೆ. ಅಥವಾ ಇಲ್ಲ ಅಂತಲೇ ಏನಿಲ್ಲ, ಭಾಳಷ್ಟು ಯುವಜನರು ಇವತ್ತು ಕನಿಷ್ಠ ಪಕ್ಷ ನಮ್ಮ ಅರಣ್ಯ ಉಳಿಸಬೇಕು, ಗಿಡ ನೆಡಬೇಕು, ಪ್ಲಾಸ್ಟಿಕ್ ಬಳಸಬಾರ್ದು, ಇದೆಲ್ಲ ಮಾಡ್ತಿದ್ದಾರೆ. ಆದರೆ ನಮ್ಮ ಪ್ರಕಾರ ಇವತ್ತಿನ ಸಂದರ್ಭದಲ್ಲಿ ಅದಷ್ಟು ಸಾಲದು. ಅದೊಂಥರ ಭಾಳ ಪರಿಸರದ ಸಂಗತಿಯನ್ನು ಭಾಳ ಸರಳೀಕರಣಗೊಳಿಸಿದ ಹಾಗೆ. ಹೌದು, ಅರಣ್ಯ ಬೆಳೆಸಬೇಕು, ಗಿಡ ನೆಡಬೇಕು, ಪ್ಲಾಸ್ಟಿಕ್ಕು ನಿಲ್ಲಿಸಬೇಕು, ಆದರೆ ನಾವು ಒಟ್ಟು ಪರಿಸರಕ್ಕೆ ಆಗ್ತಿರೋ ಅನ್ಯ ಸಮಸ್ಯೆ ಏನಿದೆ ಮತ್ತು ಅದಕ್ಕೂ ನೀವು ಹೇಳಿದಾಗೆ ನಮ್ಮ ಜೀವನ ಶೈಲಿಗೂ ಏನು ಸಂಬಂಧ ಇದೆ, ಅದಕ್ಕೂ ನಮ್ಮ ಸಾಮಾಜಿಕ ಸಂರಚನೆಗೂ, ಸೋಷಲ್ ಸ್ಟ್ರಕ್ಚರ್ ಅಂತೀವಿ, ನಮ್ಮದು ಅಸಮಾನತೆ ಇರುವಂಥ ಸಮಾಜ, ಬೇರೆ ಬೇರೆ ಸ್ವರೂಪದಲ್ಲಿ ಇನ್ಇಕ್ವಾಲಿಟೀಸ್ ಇದೆ, ಅದು ಬೇಸ್ ಸೋಷಲ್ ಸ್ಟ್ರಕ್ಚರ್. ಅದರ ಮೇಲೆ ಕಲ್ಚರ್ ಇದೆ, ಕಲ್ಚರ್ ಮೂಲಕ ನಮ್ಮ ಮೂಲ ಅಸಮಾನತೆ ವ್ಯವಸ್ಥೆ ಕೂಡ ಹಾಗೆ ಮುಂದೆ ಹೋಗ್ತಾ ಇರ್ತದೆ. ಅದರಿಂದಾಗಿ ಆ ಕಲ್ಚರಲ್ ಸ್ಪೇಸಲ್ಲಿ ಏನಾದರೂ ನಡೀತಾ ಇದ್ದರೆ ಯುವಜನರು ಕೂಡ ಅದರ ಕಡೆ ಗಮನ ಕೊಡ್ತಾರೆ. ಅದರಿಂದ ಪರಿಸರ ಶಿಕ್ಷಣ ಹೆಚ್ಚಾದಷ್ಟು ಮತ್ತು ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸಮ್ ರೂಪ ಪಡೆದಷ್ಟು ಅವರು ಕೂಡ ಅದರಿಂದ ಪ್ರಭಾವಿತರಾಗಿ ಎಕ್ಸ್ಪೋಜರ್ ತುಂಬ ಮುಖ್ಯ. ಅದು ಇನ್ಫಾರ್ಮಲ್ ಆಗಿ ಎಜುಕೇಷನ್ ಆಗುವಂಥದ್ದು, ಕಲಿಯುವಂಥದ್ದು. ಅದರಿಂದ ನಮ್ಮಂಥ ಸಂಘಟನೆಗಳು ಹೆಚ್ಚು ಹೆಚ್ಚು ಎಕ್ಸ್ಪೋಸ್ ಮಾಡಬೇಕು ರಿಯಾಲಿಟಿಗೆ ಮತ್ತು ಆಲ್ಟರ್ನೇಟಿವ್ಸ್ ಕಡೆಗೆ, ಬದಲಾವಣೆ ಕಡೆಗೆ. ಅಂಥ ಪ್ರಯತ್ನಗಳಿಗೆ ಅವರಿಗೆ ಎಕ್ಸ್ಪೋಸ್ ಆದಷ್ಟು ಅವರು ತೊಡಗಿಸ್ಕೊಳ್ತಾರೆ. ಅದರಿಂದಾಗಿ ಪೂರ್ತಿ ಅಪವಾದನ ಒಪ್ಕೊಳ್ಳಲ್ಲ, ಕನ್ಸರ್ನ್ ಇದೆ, ಸಾಲದು, ಜಾಸ್ತಿ ಆಗಬೇಕು. ಅದೊಂದು ಅಪವಾದ ಅಂತ ಹೇಳ್ತೀರಿ ಸರ್. ಈಗ ಮತ್ತೊಂದು, ಎಲ್ಲ ಕಡೆ ನೋಡುವಾಗ ಒಂದು ಎನ್ವೈರ್ಮೆಂಟಲ್ ಎಮರ್ಜೆನ್ಸಿ ಅಥವಾ ಪರಿಸರ ತುರ್ತು ಸ್ಥಿತಿ, ಒಂದೆಡೆ ಕೆಲವೊಮ್ಮೆ ಈ ಅಮೆರಿಕದಲ್ಲಿ ಆದಂತಹ ಬೆಂಕಿ ಒಂದು ಇಡೀ ಊರೂರು ಸುಟ್ಟಂಥದ್ದು, ಹಲವಾರು ಪ್ರದೇಶಗಳು ಕಾಡ್ಗಿಚ್ಚಿನಿಂದ ಸುಟ್ಟಂಥದ್ದು, ಮತ್ತು ಕೆಲವೊಂದು ಕಡೆ ನಾವು ನೋಡುವಾಗಲೂ ಸಹಿತ ಏನೋ ಒಂದು ವಿನಾಶದ ಕಡೆ ಒಂದು ಪ್ರಪಂಚ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಭಯವನ್ನು ಹುಟ್ಟಿಸುವಂಥದ್ದಿದೆ. ಅದು ಭಯ ಹುಟ್ಟಿಸೋದು ಪಾಸಿಟಿವ್ ಇರ್ಬೋದು, ಅಂದರೆ ಅದು ನಮ್ಮಿಂದ ಏನೋ ಪ್ರಪಂಚಕ್ಕೆ ನಾವು ಈ ಪ್ರಕೃತಿಗೆ ನಾವು ಪೆಟ್ಟು ಕೊಟ್ಟಿದ್ದೇವೆ, ಆ ಪ್ರಕೃತಿ ನಮಗೆ ಪೆಟ್ಟು ಕೊಡ್ತಾ ಇದೆ. ಅದು ರಿಯಲಿಯಾ? ಅದು ಹೌದಾ? ಯುವಕರಿಗೆ ಗೊತ್ತಾಗಬೇಕು, ಹೌದು ಈ ಪರಿಸರಕ್ಕೆ ನಾವು ಪೆಟ್ಟು ಕೊಡ್ತಿದ್ದೇವೆ, ಅದರ ರಿಯಾಕ್ಷನ್ ನಮಗೆ ಬೀಳ್ತಾ ಇದೆ ಅಥವಾ ಇಲ್ವಾ? ಅದೇನು ಸರ್, ಅದು ಸ್ಪಷ್ಟತೆ ಏನಿದೆ ಅದರಲ್ಲಿ? ಹೌದು, ಕ್ಲೈಮೇಟ್ ಎಮರ್ಜೆನ್ಸಿ ಇರೋದು ನಿಜ. ಮತ್ತು ಇವಾಗ ಬೆಳಿಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾ ಹಸನ್ ಅವರು ಸೈಕಾಲಜಿ ಬಗ್ಗೆ ಯೂತ್ ಸೈಕಾಲಜಿ ಬಗ್ಗೆ ಮಾತಾಡ್ತಿದ್ರು. ಇವತ್ತು ಯುವಜನರನ್ನು ಕಾಡ್ತಾ ಇರೋ ಇನ್ನೊಂದು ಸಮಸ್ಯೆ ಕ್ಲೈಮೇಟ್ ಆ್ಯಂಗ್ಸೈಟಿ. ಯಾಕಂದರೆ ಯುವಜನರಿಗೂ ಕೂಡ ಗೊತ್ತಾಗ್ತಾ ಇದೆ, ಇಡೀ ಭೂಮಿಯ ಪರಿಸರ ನಾಶ ಆಗ್ತಾ ಇದೆ ಮತ್ತು ಭೂಮಿ ಅದಕ್ಕೆ ಭಾಳ ಭಿನ್ನವಾಗಿ ಪ್ರತಿಕ್ರಿಯಿಸ್ತಾ ಇದೆ. ಅದರಿಂದಾಗಿ ಎಲ್ಲೋ ಒಂದು ಕಡೆಗೆ ಈ ಭೂಮಿ ಮೇಲೆ ಮುಂದಿನ 40, 50, 60, 70, 100 ವರ್ಷಗಳ ಕಾಲ ಬದುಕಬೇಕಾಗಿರುವಂಥ ನಾವೇನಿದ್ದೇವೆ, ನಮಗೆ ಇಲ್ಲಿ ಬದುಕು ಅತಂತ್ರ ಅನ್ನೋದೊಂದು ಸೆನ್ಸ್ ಆಗ್ತಾಯಿದೆ. ಅದರಿಂದಾಗಿ ತುಂಬ ಜನ ಸೈಕಾಲಜಿಸ್ಟ್ ಹೇಳ್ತಾ ಇದ್ದಾರೆ, ಇದು ಕ್ಲೈಮೇಟ್ ಆ್ಯಂಗ್ಸೈಟಿ ಬರ್ತಾ ಇದೆ. ಅದರಿಂದಾಗಿ ಆ ಕಾರಣಕ್ಕೆ ಕೂಡ ಯುವಜನರ ಹತ್ರ ಇದರ ಬಗ್ಗೆ ಮಾತಾಡಿದರೆ ಅವರು ಇದಕ್ಕೆ ಸ್ಪಂದಿಸ್ತಾರೆ, ಏನಾದ್ರು ಮಾಡ್ತಾರೆ. ಮತ್ತು ಕ್ಲೈಮೇಟ್ ಇಶ್ಯೂ ಇರೋದು, ಎಮರ್ಜೆನ್ಸಿ ಇರೋದು ನಿಜ. ಜಗತ್ತಿನಾದ್ಯಂತ ಪರಿಸರದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಏರ್ಪೇರು ಆಗ್ತಾ ಇರೋದು ನಿಜ. ಯಾಕೆಂದರೆ ಭಾಳ ಸ್ಪಷ್ಟವಾಗಿ ಅಂಕಿಅಂಶಗಳು ಹೇಳ್ತವೆ. ಆ್ಯಾವ್ರೇಜ್ ಟೆಂಪರೇಚರ್, ಭೂಮಿಯ ಆ್ಯಾವ್ರೇಜ್ ಟೆಂಪರೇಚರ್ ಏನಿದೆ, ಸರ್ಫೇಸ್ ಟೆಂಪರೇಚರ್ ಏನಿದೆ, ಅದು ಹೆಚ್ಚಾಗ್ತಾ ಇರೋದು ನಮಗೆ ಭಾಳ ಸ್ಪಷ್ಟ ಇದೆ, ಅದರ ಬಗ್ಗೆ ಏನು ಡಿಸ್ಪ್ಯೂಟ್ ಇಲ್ಲ. ಅದಕ್ಕೆ ಕಾರಣಗಳು ಏನು ಅನ್ನೋದು ಹುಡುಕೋದ್ರಲ್ಲಿ ಮಾತ್ರ ಸ್ವಲ್ಪ ಗೊಂದಲ ಇದೆ. ಟೆಂಪರೇಚರ್, ಆ್ಯಾವ್ರೇಜ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ, ಭೂಮಿಯ ತಾಪಮಾನ ಹೆಚ್ಚಾಗ್ತಾ ಇರೋದ್ರಿಂದ ತುಂಬ ವೈರುಧ್ಯಗಳಾಗ್ತಾಯಿದೆ. ಮಾರುತಗಳ ಚಲನೆಯಲ್ಲಿ ವ್ಯತ್ಯಾಸ, ಸಮುದ್ರದ ಪ್ರವಾಹಗಳಲ್ಲಿ ವ್ಯತ್ಯಾಸ, ಅದರಿಂದಾಗಿ ಮಳೆಯಲ್ಲಿ ಏರ್ಪೇರಾಗ್ತಾಯಿದೆ. ಅನ್ಸೀಸನಲ್ ರೈನ್ಸ್ ಬರ್ತಾಯಿದೆ. ಯಾವ ಸಮಯದಲ್ಲಿ ಯಾವ ಪ್ರದೇಶದಲ್ಲಿ ಮಳೆ ಬರಬೇಕೋ ಅಲ್ಲಿ ಬರೋದಿಲ್ಲ. ಬರಲಾರದ ಸೀಸನಲ್ಲಿ ಬರಲಾರದ ಜಾಗದಲ್ಲೂ ಮಳೆ ಬರುತ್ತೆ. ಬಂದರೆ ಸಿಕ್ಕಾಪಟ್ಟೆ ಬರುತ್ತೆ, ಬಂದಿಲ್ಲ ಅಂದರೆ ತೀರಾ ಕಡಿಮೆ. ಎಷ್ಟು ಬರಬೇಕಿತ್ತು ಅದಕ್ಕಿಂತ ತೀರಾ ಕಡಿಮೆ ಬರ್ತಾಯಿದೆ. ತುಂಬ ಎಕ್ಸ್ಟ್ರೀಮ್ಸ್ ಬರ್ತಾಯಿದೆ. ಅದರಿಂದಾಗಿ ಇವತ್ತು ಒಂದು ಸಂದರ್ಭದಲ್ಲಿ ಯಾರು ಕ್ಲೈಮೇಟ್ ಕ್ರೈಸಿಸ್ಸು ಅಥವಾ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ನಿಜ ಅಲ್ಲ, ಅದೊಂದು ಕಟ್ಟುಕತೆ ಅಂತ ಹೇಳ್ತಾಯಿದ್ರು. ಇವತ್ತು ಹೆಚ್ಚಿನ ಸೈಂಟಿಸ್ಟ್ಗಳು ಒಪ್ತಾರೆ. ಕೆಲವು ರಾಜಕಾರಣಿಗಳು, ಅಮೇರಿಕನೂ ಒಳ್ಳೆಯ ಉದಾಹರಣೆ, ಅದು ನಿಜ ಅಲ್ಲ ಅಂತ ಹೇಳ್ತಿದ್ದಾರೆ. ಕಣ್ಣಿಗೆ ಕಾಣುವ ಹಾಗೆ ಕಾಣಿಸ್ತಾ ಇದೆ. ಇದಕ್ಕೇನು ದೊಡ್ಡ ಆಧಾರಗಳೇನು ಬೇಕಾಗಿಲ್ಲ. ಮತ್ತು ಸೈಂಟಿಫಿಕ್ ಆಗಿಯೂ ಕೂಡ ಹೇಳ್ತಿದ್ದಾರೆ. ಅದು ನಮ್ಮ ಸಾಮಾನ್ಯ ಹಳ್ಳಿಗಾಡ ಜನರಿಗೂ ಅರ್ಥ ಆಗ್ತದೆ. ಮೊನ್ನೆ ನಮ್ಮ ಪಶ್ಚಿಮ ಘಟ್ಟದಿಂದ ಅಲ್ಲಿ ಕೆಲವರು ಕೃಷಿ ಮಾಡ್ತಾ ಇರೋರು ಅವರದೇ ಆದ ಮಳೆ ಮಾಪನ ಇಟ್ಕೊಂಡಿದ್ದಾರೆ.
ಸಾಮಾನ್ಯವಾಗಿ ಪ್ರತಿ ವರ್ಷ ಎಷ್ಟು ಮಳೆ ಬರ್ತಾ ಇತ್ತು, ಯಾವ ಸೀಸನಲ್ಲಿ ಯಾವ ತಿಂಗಳಲ್ಲಿ ಮಳೆ ಬರ್ತಾ ಇತ್ತು ಅಂತ. ಈಗ ಅವ್ರು ಹೇಳ್ತಿದ್ದಾರೆ ಮಲೆನಾಡಿನಲ್ಲಿ ನಿಜವಾಗಲೂ ಮಲೆನಾಡು ಕರಾವಳಿಗೆ ಬೆಂಗಳೂರಿಗೆ ಹೌದು ವರ್ಷದ 9 ತಿಂಗಳು ಮಳೆ ಆಗುತ್ತೆ, ಕರಾವಳಿ ಆಗಲ್ಲ. ಮಳೆಗಾಲದಲ್ಲಿ ಮಳೆ ಆಗೋದು, ಆಮೇಲೆ ಮಳೆ ಆಗಲ್ಲ, ಆಮೇಲೆ ಪ್ರೀ ಮಾನ್ಸೂನ್ ಒಂದು ಮಳೆ ಆಗುತ್ತೆ. ಈಗ ಪ್ರತಿ ತಿಂಗಳು ಮಳೆ ಆಗುತ್ತೆ. ಅದರಿಂದಾಗಿ ಏರುಪೇರು ಆಗ್ತಾ ಇದೆ, ಅದು ಭಾಳ ಸ್ಪಷ್ಟ ಇದೆ, ಅದರಲ್ಲಿ ಅನುಮಾನ ಇಲ್ಲ. ಇದೊಂದು ಇಡೀ ಗ್ಲೋಬ್ನ ಸಮಸ್ಯೆ ಅಂತ ಕಾಣ್ತದೆ. ನಾನು ಹಲವಾರು ನಮ್ಮ ಸ್ನೇಹಿತರಲ್ಲಿ ಮಾತಾಡಿದಾಗ ಈ ಗ್ಲೋಬ್ನ ಸಮಸ್ಯೆ ಮಾತಾಡುವಾಗ ಎಲ್ಲೋ ಒಂದು ಕಡೆ ಎಲ್ಲೋ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಏನು ಆಗ್ತಾಯಿದೆ ನನಗೇನು ಅನ್ನೋ ರೀತಿಯಲ್ಲೂ ಇರ್ತದೆ. ಅಂದರೆ ಅಷ್ಟು ಇದು ಮಾಡೋದಿಲ್ಲ. ಅದಕ್ಕೆ ನಾನು ಜಾಸ್ತಿ ಸ್ಥಳೀಯವಾಗಿ ಸ್ವಲ್ಪ ಮಾತನಾಡುವ. ಸರ್, ನನಗೆ ನೀವು ಹೇಳಬೇಕು, ಈ ನಮ್ಮ ಮನೆಗೆ ನೀರು ಬರ್ತಾ ಇದೆಯಲ್ಲ, ನಿಜವಾಗ್ಲೂ ಅದು ಸ್ವಚ್ಛವಾಗಿದೆಯಾ? ನನ್ನ ಮನೆಗೆ ಆಹಾರ ಪದಾರ್ಥಗಳು ಬರ್ತಾ ಇದೆಯಲ್ಲ, ಅದು ನಿಜವಾಗ್ಲೂ ಸ್ವಚ್ಛವಾಗಿದೆಯಾ? ಯಾಕೆ ಅಂತ ಹೇಳಿದ್ರೆ ನಾವು ಆರಾಮಲ್ಲಿ ಜೀವನದಲ್ಲಿದ್ದೇವೆ, ಒಳ್ಳೆ ಉಣ್ತಾ ಇದ್ದೇವೆ, 3 ಹೊತ್ತಲ್ಲದೆ 5 ಹೊತ್ತು ಉಣ್ತೇವೆ. ಸೊ ಉಣ್ತಾ ಇರೋದು ಒಳ್ಳೆ ಪದಾರ್ಥನೇ ಉಣ್ತಾ ಇದ್ದೇವಾ? ಯಾಕೋ ನನಗೆ ಅದರಲ್ಲಿ ಆತಂಕ ಇದೆ. ಯಾಕಂತ ಇಂದಿನ ರೋಗಗಳು ಹೆಚ್ಚಾಗಿರೋದ್ರಿಂದ, ಮಾರಕ ರೋಗಗಳು ಹೆಚ್ಚಾಗಿರೋದ್ರಿಂದ, ಪ್ರತಿದಿನದ ಅಧ್ಯಯನಗಳು ಬರ್ತಾ ಇರೋದ್ರಿಂದ, ಬೆಂಗಳೂರಿನ ಅಧ್ಯಯನ ಪ್ರಕಾರ ವರ್ಷಕ್ಕೆ 400 ಮಕ್ಕಳಿಗೆ ಕ್ಯಾನ್ಸರ್ ಬರುವಂಥದ್ದು ಅಧ್ಯಯನ ಇದೆ. ಎಲ್ಲೊಂದು ಕಡೆ ಆಹಾರದ ವ್ಯವಸ್ಥೆ. ನನಗೆ ಅದೊಂದು ಪ್ರಶ್ನೆ ಇತ್ತು, ನಿಜವಾಗ್ಲೂ ನಾನು ಕುಡಿತಾ ಇರೋ ನೀರು ಸ್ವಚ್ಛವಾಗಿದೆಯಾ, ಆಹಾರ ಸ್ವಚ್ಛವಾಗಿದೆಯಾ? ಏನು ಹೇಳ್ತೀರಾ ಸರ್ ಅದರ? ಇಲ್ಲ, ಭಾಳ ನೇರ ಉತ್ತರನೇ ಕೊಡ್ಬೋದು. ಆಹಾರನೂ ಕೂಡ ಮಾಲಿನ್ಯಗೊಂಡಿದೆ, ನೀರು ಕೂಡ ಶುದ್ಧವಾಗಿಲ್ಲ, ಗಾಳಿ ಕೂಡ ಶುದ್ಧವಾಗಿಲ್ಲ. ಕರ್ನಾಟಕದಲ್ಲಿ ನದಿ ನೀರನ್ನು ಒಂದು 17 ಕಡೆಗೆ 17 ರಿವರ್ಸಲ್ಲಿ ನೀರಿನ ಕ್ವಾಲಿಟಿ ಚೆಕ್ ಮಾಡ್ತಾರೆ. ಅದರಲ್ಲಿ 12 ನದಿಗಳಲ್ಲಿ ನೀರಿನ ಕ್ವಾಲಿಟಿ ಚೆನ್ನಾಗಿಲ್ಲ. ಹೆಚ್ಚಿನ ನದಿಗಳೆಲ್ಲ ಪೊಲ್ಯೂಟ್ ಆಗಿದ್ದಾವೆ. ಅಂದರೆ ಅದು ಅವರೇಜು, ಬಟ್ ಒಂದು ನದಿ ಒಂದು ಭಾಗದಲ್ಲಿ ಪೊಲ್ಯೂಟ್ ಆಗಿರ್ಬೋದು, ಇನ್ನೊಂದು ಭಾಗದಲ್ಲಿ ಆಗದೇ ಇರ್ಬೋದು. ಅದರಿಂದಾಗಿ ಮತ್ತು ಅದು ನದಿ ನೀರಾಯಿತು. ಕೆರೆಗಳು ಕೂಡ ಅದಕ್ಕೇನು ಭಿನ್ನ ಅಲ್ಲ. ಹೆಚ್ಚಿನ ಈಗ ಊರುಗಳಲ್ಲಿ ಏನಾಗ್ತದೆ, ಎಲ್ಲ ಪಟ್ಟಣಗಳಲ್ಲಿ, ಕೆರೆಗಳಲ್ಲಿ, ಅಥವಾ ಸಿಟಿಯಲ್ಲಿ ಅಥವಾ ಹಳ್ಳಿಗಳಲ್ಲಿ ಕೂಡ ಹಳ್ಳಿಯ ಕೊಳಚೆ ನೀರು ಕೂಡ ಕೆರೆಗೆ ಹೋಗ್ತಾ ಇದೆ. ಖಾಲಿ ನಾವು ಇಂಡಸ್ಟ್ರಿಯಿಂದ ಪೊಲ್ಯೂಷನ್ ಆಗ್ತಾ ಇದೆ, ಅಥವಾ ನಗರದ ಡೊಮೆಸ್ಟಿಕ್ ವಾಟರಿಂದ, ಸುವೇಜಿಂದ ಪೊಲ್ಯೂಷನ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀವಿ. ಅಗ್ರಿಕಲ್ಚರ್ ಕೂಡ ಅದಕ್ಕಿಂತ ದೊಡ್ಡ ಕಾಂಟ್ರಿಬ್ಯೂಟರ್ ಟು ದ ವಾಟರ್ ಪೊಲ್ಯೂಷನ್. ಯಾಕೆಂದರೆ ಎಗ್ರಿಕಲ್ಚರಲ್ಲಿ ಇಷ್ಟೊಂದು ನಾವು ಕೆಮಿಕಲ್ಸನ್ನು, ಪೆಸ್ಟಿಸೈಡ್ಸು ಏನು ಅಥವಾ ಬೇರೆ ಕೆಮಿಕಲ್ಸ್ ಏನು ಬಳಸ್ತೀವಿ, ಅದೆಲ್ಲನೂ ಕೂಡ ಪೂರ್ತಿಯಾಗಿ ಭೂಮಿಯನ್ನು ಹೀರ್ಕೊಳ್ಳಲ್ಲ. ಹಾಗೆ ನೋಡಿದರೆ ಮಣ್ಣು ಕೂಡ ಸತ್ತೋಗಿದೆ. ಯಾಕೆಂದರೆ ಮಣ್ಣಿಗೂ ಕೂಡ ಜೀವ ಇದೆ, ಮಣ್ಣಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಇರುತ್ತೆ. ಮಣ್ಣೇ ಸತ್ತರೆ, ಮಣ್ಣಲ್ಲಿ ಪೋಷಕಾಂಶ ಇಲ್ಲ ಅಂದರೆ ಮತ್ತು ಆಹಾರದಲ್ಲಿ ಏನಿರ್ಬೋದು? ಮಣ್ಣು ಪೊಲ್ಯೂಟ್ ಆಗ್ತಾ ಮಣ್ಣು ಮಳೆ ಬಂದಾಗ ಮತ್ತೆ ನೀರು ಹರಿಬೇಕು, ಕೆರೆ ನೀರು, ಹೊಳೆ ನೀರು ಎಲ್ಲನೂ ಕೂಡ ಪೊಲ್ಯೂಷನ್ ಆಗಿದೆ. ಒಂದು ನದಿ ಸಂಬಂಧಪಟ್ಟಾಗ ನೋಡಿದ್ರೆ ನಮಗೆ ನೀರಿನ ಸಮಸ್ಯೆ ಇರೋದು ಒಂದು ಪೊಲ್ಯೂಷನ್, ನೀರು ಪೊಲ್ಯೂಟ್ ಆಗ್ತಾಯಿದೆ ಅಂತ. ಇನ್ನೊಂದು ನೀರಿಲ್ಲ. ನಮ್ಮ ಜಗತ್ತಿನಾದ್ಯಂತ ಅರ್ಧದಷ್ಟು ನದಿಗಳು ಇವತ್ತು ಸತ್ತೋಗ್ತಾ ಇದ್ದಾವೆ. ಡೆತ್ ಆಫ್ ರಿವರ್ಸ್, ನದಿಗಳು ಸಾಯ್ತವೆ. ಕೆಲವರು ಅದನ್ನು ಹೇಳಿದರೆ ನಗ್ತಾರೆ, ಹಂಗಾಗಕ್ಕೆ ಸಾಧ್ಯನಾ ಅಂತ. ಒಳ್ಳೆ ಉದಾಹರಣೆಗಳಿದ್ದಾವೆ, ಬೇರೆ ಸಮಯದಲ್ಲಿ ಕೊಡ್ಬೋದು. ಅದರಿಂದಾಗಿ ಯಾಕಂತ ಹೇಳಿದ್ರೆ, ನೀವು ಸಿಕ್ಕಾಪಟ್ಟೆ ನದಿಗಳಿಗೆ ಅಣೆಕಟ್ಟು ಕಟ್ತಾ ಹೋದರೆ ನದಿ ಹರಿಯೋದೆಲ್ಲಿ? ಅದರಲ್ಲೂ ಕೂಡ ಇದೆ. ಅಣೆಕಟ್ಟು ಕಟ್ಟುವಾಗಲೂ ಕೂಡ ಕನಿಷ್ಠ ಪಕ್ಷ 10% ನೀರು ಫ್ಲೋ ಆಗಬೇಕು ಅಂತ, ಎನ್ವಿರಾನ್ಮೆಂಟಲ್ ಫ್ಲೋ ಬಿಡಬೇಕು ಅಂತ. ಅದನ್ನು ಬಿಡ್ತಾ ಇಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ವಿ. ನಿಮ್ಮ ಭೀಮಾ ನದಿಗೆ ನಾನು ಆರ್ಟಿಕಲ್ ಬರೆದೆ ಉದಯವಾಣಿಯಲ್ಲಿ. ಆವಾಗ ಹಳ್ಳಿಗಳೊಳಗೆ ಮೊಸಳೆ ಬರ್ತಾಯಿತ್ತು. ಭೀಮಾ ನದಿಗೆ 18 ಕಡೆಗೆ ನೀವು ಬ್ಯಾರೇಜ್ ಕಟ್ಟಿದ ಮೇಲೆ, ಬ್ಯಾರೇಜ್ಗಳಿರ್ತವೆ, ಅಲ್ಲಿ ಮಳೆ ಬಂದರೆ ಸ್ವಲ್ಪ ನೀರಿರ್ತದೆ, ನದಿ ಅಂತ ಎಲ್ಲಿರ್ತದೆ? ಅದರಿಂದಾಗಿ ಅದು ಯಾಕೆ ಅನ್ನೋದ್ರ ಬಗ್ಗೆ ಆಮೇಲೆ ಬರೋಣ. ಪೊಲ್ಯೂಷನ್ ವಿಚಾರ ನೋಡಿದ್ರೆ ಹೌದು, ಮತ್ತು ಅದೇ ಪ್ರಮಾಣದಲ್ಲಿ ಆಹಾರ ಕೂಡ ಸಂಪೂರ್ಣ ಮಾಲಿನ್ಯ ಆಗಿದೆ. ಯಾಕೆಂದರೆ ನಾನು ಅಷ್ಟೊಂದು ಕೆಮಿಕಲ್ಸನ್ನು ಬಳಸಿ, ಅದು ಪ್ರೂವ್ಡ್. ಅದೇನ ಬಗ್ಗೆ ಇವತ್ತು ಎಲ್ಲವನ್ನು ಕೂಡ ಆಹಾರದ ತರಕಾರಿ, ಬೇಳೆ, ದವಸ ಧಾನ್ಯಗಳನ್ನು ಕೂಡ ಟೆಸ್ಟ್ ಮಾಡ್ಬೋದು, ಅದರಲ್ಲಿ ಎಷ್ಟು ಕೆಮಿಕಲ್ಸ್ ಇದೆ ಅಂತ. ಆಯಿತಾ? ಅದು ಮತ್ತು ಅಗ್ರಿಕಲ್ಚರಿಂದು ಡೊಮೆಸ್ಟಿಕ್ ವೈಲೆನ್ಸ್, ಇದು ಡೊಮೆಸ್ಟಿಕ್ ಸುವೇಜ್ ಏನು ಬರ್ತಾಯಿದೆ ಈಗ ಭಾಳ ಮುಖ್ಯವಾಗಿ ನೋಡಿದ್ರೆ, ಇಲ್ಲಿ ಬೆಂಗಳೂರಿಂದ ಬಂದವರು ಇರ್ಬೋದು, ಭಾಳ ಖುಷಿಯಾಗಿ ಹೋಗಿ ನಾವು ಗೋಬಿ ಮಂಚೂರಿನೋ ಅಥವಾ ಬೇಬಿ ಕಾರ್ನ್ ಮಂಚೂರಿನೋ ಆರ್ಡ್ರ್ ಮಾಡಿ ಒಂದು ಸ್ವಲ್ಪ ದುಡ್ಡು ಒಟ್ಟು ಮಾಡ್ಕೊಂಡು ಹೋಗಿ ತಿನ್ನಕ್ಕೆ ಹೋಗ್ತೀವಿ. ಬಟ್ ನಮ್ಗೆ ಗೊತ್ತಿರಲ್ಲ ಅದು. ನಮ್ಮ ಬೆಂಗಳೂರು ನಗರದಿಂದ ಮುಂದಕ್ಕೆ ಹರಿತಾ ಇರುವಂಥ ವೃಷಭಾವತಿನಲ್ಲಿ ಬಿಡದಿ ಕಡೆಗೆ ಬೇಬಿ ಕಾರ್ನ್ ತುಂಬ ಬೆಳೀತಾರೆ. ಸಿಕ್ಕಾಪಟ್ಟೆ ಹುಲ್ಲು ಬೆಳೆದು ಡೈರಿಗೆ ಹಾಲಾಕ್ತಾರೆ. ಆ ಹಾಲು ಎಲ್ಲೋಗುತ್ತೆ? ಅದರಿಂದಾಗಿ ಆಹಾರದ ಎಲ್ಲ ಪದಾರ್ಥಗಳು ಕೂಡ ಇವತ್ತು ಪೊಲ್ಯೂಟ್ ಆಗಿದೆ. ಅದು ನಾವು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅಂದರೆ ಅಗ್ರಿಕಲ್ಚರಿಂದ ಬರ್ತಾ ಇರುವಂಥದ್ದು. ಅದಾದಮೇಲೆ ಅದಲ್ಲದೆ ನಾವು ಪ್ರಾಸೆಸ್ಡ್ ಫುಡ್ ತಿಂತಾ ಇದ್ದೀವಿ. ಅಲ್ಲಿ ಮತ್ತು ಪ್ರಿಸರ್ವೇಟಿವ್ಸ್ ಹಾಕ್ಬಿಡೋದು,
ಇನ್ನೇನಾದರೂ ಕಲರ್ಸ್ ಹಾಕೋದು, ಇದರ ಮೂಲಕ ಮತ್ತೆ ಪೊಲ್ಯೂಟ್ ಆಗ್ತಾ ಇದೆ. ಅದರಿಂದಾಗಿ ಗಂಭೀರವಾಗಿ ಆಹಾರದ ಬಗ್ಗೆ ಭಾಳ ಯೋಚನೆ ಮಾಡಬೇಕಾಗಿದೆ. ನೀವು ಹೇಳಿದ ಹಾಗೆ ಕ್ಯಾನ್ಸರ್ ಖಂಡಿತವಾಗಲೂ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ಅದನ್ನು ನಾವು ಪರ್ಟಿಕ್ಯುಲರ್ಲಿ ಗ್ರೀನ್ ರೆವಲ್ಯೂಷನ್ ಆದ ನಂತರ ಅಗ್ರಿಕಲ್ಚರ್ ಪೊಲ್ಯೂಷನ್ ಹೆಚ್ಚಾಗಿರೋದ್ರಿಂದಾಗಿ ಆಹಾರ ಮಾಲಿನ್ಯ ಆಗ್ತಾಯಿದೆ. ಪಂಜಾಬ್ನಲ್ಲಿ ಗ್ರೀನ್ ರೆವಲ್ಯೂಷನ್ ಆಗಿರೋದು. ಪಂಜಾಬ್ನಲ್ಲಿ ಇವತ್ತು ಪ್ರತಿದಿನ ಒಂದು ರೈಲು ಓಡುತ್ತೆ ಬಿಕನೇರ್ಗೆ, ಅದಕ್ಕೆ ಕ್ಯಾನ್ಸರ್ ಎಕ್ಸ್ಪ್ರೆಸ್ ಅಂತ ಕರೀತಾರೆ. ಅಂದರೆ ಒಂದು ಹಳ್ಳಿಗಳಿಂದ ಬಿಕನೇರ್ ಸಿಟಿಗೆ ಕ್ಯಾನ್ಸರ್ಗೆ ಆಸ್ಪತ್ರೆಗೆ ಹೋಗುವಂಥ ಒಂದು ಟ್ರೈನಲ್ಲಿ ಪ್ರತಿದಿನ 150 ಜನ ಕ್ಯಾನ್ಸರ್ ಪೇಷಂಟ್ಗಳು ಹೋಗ್ತಾರಂತೆ. ಮತ್ತು ನಮ್ಮೂರಲ್ಲೂ ಕೂಡ ಅದನ್ನೀಗ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಉತ್ತರ ಕರ್ನಾಟಕ ಭಾಗದವರು ಯುವಕರಿದ್ದಾರೆ, ಮಲೆನಾಡಿನ ಭಾಗದವರು ಯುವಕರು ಇದ್ದಾರೆ, ಮತ್ತು ಕರಾವಳಿಯವರು ಇದ್ದಾರೆ. ಸ್ವಲ್ಪ ಈಗ ಚರ್ಚೆಯಲ್ಲಿ ನಿಮಗೆಲ್ಲ ಅರ್ಥ ಆಗಿರ್ಬೋದು, ನಾವು ಒಂದು ನೀರಿನ ಬಗ್ಗೆ ಅಥವಾ ಗಾಳಿಯ ಬಗ್ಗೆ, ಅದು ಮಲಿನವಾಗಿರೋ ಬಗ್ಗೆ, ಆಹಾರ ಮಲಿನವಾಗಿರೋ ಬಗ್ಗೆ ನಾನು ಹೇಳಿದೆ. ಇದರಲ್ಲಿ ಒಂದೊಂದು ಭಾಗದ ನಾವು ಪ್ರಶ್ನೆಗಳನ್ನು ತಗೊಳ್ಳುವ. ಉತ್ತರ ಕರ್ನಾಟಕ ಭಾಗದಿಂದ ಯಾರಾದರೂ ನನ್ನ ಸಹೋದರ ಪ್ರಶ್ನೆ ಕೇಳೋದಿದ್ದರೆ ಕೇಳ್ಬೋದು. ಪರಿಸರ ಸಂಬಂಧಪಟ್ಟಂತಹ ಪ್ರಶ್ನೆ, ಪರಿಸರ ಹೋರಾಟಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ನದಿಗಳ ಪ್ರಶ್ನೆ, ಉತ್ತರ ಕರ್ನಾಟಕ ಭಾಗದ ಕೆಲವು ಸಮಸ್ಯೆಗಳನ್ನು ನೀವು ನೋಡಿದ್ದೀರಾ, ಅದರ ಬಗ್ಗೆ ತಾವು ಎಲ್ಲರಿಗೂ ಮಧ್ಯಾಹ್ನದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ರಾಯಚೂರು ಜಿಲ್ಲೆಯ ಸಿಂಧನೂರಿನವನು, ಕಲ್ಯಾಣ ಕರ್ನಾಟಕದ ಭಾಗದವನು. ನಮ್ಮ ಆ ಭಾಗದಲ್ಲಿ 3 ಜಿಲ್ಲೆಯ ಪ್ರದೇಶಗಳಿಂದ ಭತ್ತವನ್ನು ಹೆಚ್ಚಾಗಿ ಬೆಳೀತಾರೆ. ಸಾವಯವ ಗೊಬ್ಬರದ ಬದಲಿಗೆ ರಾಸಾಯನಿಕ ಗೊಬ್ಬರಗಳನ್ನು ಅಲ್ಲಿ ಹೆಚ್ಚು ಉಪಯೋಗಿಸ್ತಾರೆ. ಈಗ ಸಾವಯವ ಗೊಬ್ಬರಗಳನ್ನು ಹಾಕಿ ನಾವೇನಾದರೂ ಅಗ್ರಿಕಲ್ಚರ್ ಮಾಡಿದ್ದೇ ಆದರೆ ಅಷ್ಟು ಬೆಳೆ ಇಳುವರಿ ಬರೋದಿಲ್ಲ. ಈಗ ಸಾವಯವ ಗೊಬ್ಬರವನ್ನು ಹಾಕಿ ಯಾವ ರೀತಿ ರೈತರಿಗೆ ಮೋಟಿವೇಶನ್ಗಳನ್ನು ನಾವು ಮಾಡ್ಬೋದು ಅನ್ನುವಂಥ ನನ್ನ ಪ್ರಶ್ನೆ ಇತ್ತು. ಆಯಿತು. ಒಂದು ಹಸಿರು ಕ್ರಾಂತಿ ಆದ ನಂತರ ನಾವು ದೊಡ್ಡ ಮುಖ್ಯವಾದಂಥ ಬದಲಾವಣೆಗಳನ್ನು ನೋಡಿದ್ದೀವಿ. ಹಸಿರು ಕ್ರಾಂತಿಯ ಮುಖ್ಯ ಲಕ್ಷಣಗಳೇನು? ಒಂದು ಸುಧಾರಿತ ಬೀಜಗಳನ್ನು ಬಳಸೋದು, ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು, ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದು, ಮತ್ತು ನೀರಾವರಿ ಮಾಡಿ ಬೆಳೆಗಳನ್ನು ಬೆಳೆಯೋದು, ಮಾರುಕಟ್ಟೆಗಾಗಿ ಬೆಳೆಯೋದು, ಮತ್ತು ಯಂತ್ರಗಳನ್ನು ಬಳಸೋದು. ಇದೆಲ್ಲನೂ ಕೂಡ ನಮ್ಮನ್ನು ಸ್ವಲ್ಪ ಅಡ್ಡದಾರಿಗೆ ತೊಗೊಂಡೋಗಿದೆ. ಹಸಿರು ಕ್ರಾಂತಿಯ ಎಲ್ಲ ಲಕ್ಷಣಗಳು ಇವತ್ತು ನಮ್ಮನ್ನು ದಾರಿ ತಪ್ಪಿಸಿದ್ದಾವೆ. ಅದರಿಂದಾಗಿ ಹಸಿರು ಕ್ರಾಂತಿಯ ಭಾಗವಾಗಿಯೇ ಹೆಚ್ಚು ಹೆಚ್ಚು ನೀರಾವರಿ ಬೇಕು, ಹೆಚ್ಚು ಹೆಚ್ಚು ಅಣೆಕಟ್ಟುಗಳನ್ನು ಕಟ್ಟಿದ್ವಿ. ನಿಮಗೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಕೆಲವು ಕಡೆಗೆ ಅಣೆಕಟ್ಟುಗಳಿದ್ದಾವೆ, ನೀರಾವರಿ ಇದ್ದಾವೆ. ನೀರಾವರಿ ಬಂದ ತಕ್ಷಣ ಏನಾಗ್ತದೆ, ಸಾಮಾನ್ಯವಾಗಿ ಅಲ್ಲಿದ್ದಂಥ ಕ್ರಾಪ್ ಡೈವರ್ಸಿಟಿ ನಾಶ ಆಗಿ, ಬೆಳೆ ವೈವಿಧ್ಯತೆ ನಾಶ ಆಗಿಬಿಟ್ಟು, ನೀರಾವರಿ ಇದ್ದರೆ ಏನು ಬೆಳೆಯೋದು? ಕಬ್ಬು ಮತ್ತು ಭತ್ತನೆ. ಆವಾಗ ಮೊನೋಕಲ್ಚರ್ಗೆ ಕನ್ವರ್ಟ್ ಆಗುತ್ತೆ. ಮೊನೋಕಲ್ಚರ್ ಮಾತ್ರ ಅಲ್ಲ, ಪರ್ಟಿಕ್ಯುಲರ್ ವೆರೈಟಿ ಭತ್ತನೆ ಬೆಳಿತೀವಿ, ನಿರಂತರವಾಗಿ ಭತ್ತನೆ ಬೆಳಿತೀವಿ, ಕಬ್ಬೆ ಬೆಳಿತೀವಿ. ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ, ಮತ್ತೆ ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತೀವಿ, ಆಮೇಲೆ ಕೂಡ ಇಳುವರಿ ಕಮ್ಮಿ ಆಗುತ್ತೆ. ಈಗ ನೀವು ಹೇಳಿದಾಗೆ ಸಾವಯವ ಕೃಷಿ ಮಾಡಿದರೆ ಇಳುವರಿ ಕಮ್ಮಿ ಆಗುತ್ತೆ ಅಂತ, ಅದಲ್ಲ, ರಾಸಾಯನಿಕ ಗೊಬ್ಬರ ಕೂಡ ಪ್ರತಿ ವರ್ಷ ಆಗ್ತಾ ಹೋದರೂ ಕೂಡ ಇಳುವರಿ ಕಡಿಮೆ ಆಗುತ್ತೆ. ಅದರಿಂದಾಗಿ ಮುಂದಿನ ಪ್ರಶ್ನೆ, ಸಾವಯವ ರೀತಿಯಲ್ಲಿ ನಾವು ಇಳುವರಿ ಪಡ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ. ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ವಾಸ್ತವವಾಗಿ ನಮ್ಮ ನೀರಿನ ಸಮಸ್ಯೆ ಕೂಡ ನೀರಾವರಿ ಯೋಜನೆಗಳನ್ನು ಹೆಚ್ಚು ಹೆಚ್ಚು ಮಾಡಿ, ಮೊನೋಕಲ್ಚರನ್ನು ಮಾಡಿ, ನೀರಾವರಿ ಬೆಳೆಗಳನ್ನು ಬೆಳೆದು ಒಟ್ಟು ನೀರಿನ ಕೊರತೆ ಆಗುವುದಕ್ಕೆ ಕಾರಣ ಆಗಿದ್ದೇವೆ. ಯಾಕಂದ್ರೆ ನೀವು ಅಣೆಕಟ್ಟುಗಳನ್ನು ಕಟ್ಬೋದು, ಮಳೆ ಏನು ಹೆಚ್ಚು ಬರಲ್ವಲ್ಲ. ಅಣೆಕಟ್ಟಿಗೆ ನೀರು ಬರಬೇಕಾಗಿರೋದು ಕ್ಯಾಚ್ಮೆಂಟಿಂದ. ಕ್ಯಾಚ್ಮೆಂಟಿನ ಆರೋಗ್ಯ, ಜಲಾನಯನದ ಆರೋಗ್ಯವೇ ಚೆನ್ನಾಗಿಲ್ಲ ಅಂದರೆ ನೀರು ಬರಲ್ಲ. ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಬೋರ್ವೆಲ್ ಹಾಕೋದು ಹೆಚ್ಚು ಆಗ್ತಾ ಇದೆ. ಅಂತರ್ಜಲ ಕಡಿಮೆ ಆದಷ್ಟು ಮಳೆ ಬಂದಾಗ ಮಣ್ಣು ತನುವಾಗಿಬಿಟ್ಟು ಹೊರೆತದ ನೀರು ಬರಲ್ಲ. ಕೆರೆ ಹಳ್ಳಗಳಲ್ಲೂ ಅದು ಹಳ್ಳಗಳಲ್ಲಿ ನೀರು ಬರಲ್ಲ, ಕೆರೆಗೂ ನೀರು ಬರಲ್ಲ, ನದಿಗೂ ನೀರು ಬರಲ್ಲ. ಅದು ನೀರಿನ ಸಮಸ್ಯೆ ಆಯಿತು. ಈಗ ಸಾವಯವ ಕೃಷಿಗೆ ಹೋದರೆ ವಾಸ್ತವವಾಗಿ ಇಳುವರಿನೂ ಹೆಚ್ಚು ತೊಗೋಬೋದು, ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡ್ಬೋದು, ನೀರಿನ ಸಮಸ್ಯೆನೂ ಕೂಡ ಈಡೇರಿಸ್ಬೋದು. ಅದಕ್ಕೆ ಬರೀ ಸಾವಯವ ಅಂತ ನಾವು ಹೇಳೋದಿಲ್ಲ, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ಕಾಲೆಯಲ್ಲಿ ಕೆಮಿಕಲ್ ಹಾಕಲ್ಲ ಅನ್ನೋ ಒಂದು ಮಾನದಂಡ ಆಗಲ್ಲ. ಇವೆಲ್ಲವನ್ನೂ ಕೂಡ ಬೆಳೆ ವೈವಿಧ್ಯತೆ ಇರಬೇಕು, ಮತ್ತು ಬೇರೆ ಬೇರೆ ನೀರನ್ನು ಉಳಿಸುವಂಥ ವಿಧಾನದಲ್ಲಿ, ನೀರು ಮತ್ತು ಮಣ್ಣಿನ ಸಂರಕ್ಷಣೆ ವಿಧಾನದಲ್ಲಿ ನಾವು ಬೆಳೆ ಬೆಳಿಬೇಕು. ಅಂದರೆ ಮಲ್ಚಿಂಗ್ ಮಾಡಬೇಕು. ಮಲ್ಚಿಂಗ್ ಮಾಡಿದ್ರೆ ಮಣ್ಣನ್ನು ಕವರ್ ಮಾಡಿರ್ತೀರಿ, ಆವಾಗ ಬಿಸಿಲಿಗೆ ಮತ್ತು ಗಾಳಿಗೆ ಮಣ್ಣು ತೇವಾಂಶ ಆರಿ ಹೋಗೋದಿಲ್ಲ, ಮಳೆ ಬಂದಾಗ ಮೇಲ್ಮಣ್ಣು ಕೊಚ್ಕೊಂಡು ಹೋಗೋದಿಲ್ಲ. ಅದರಿಂದಾಗಿ ಸಾವಯವ ಕೃಷಿ ಅಂದರೆ ಬರೀ ಕೆಮಿಕಲ್ಸ್ ಇಲ್ಲ ಅಂತಲ್ಲ, ನೀವು ಸಮಗ್ರವಾಗಿ ಆಲ್ಟರ್ನೇಟಿವ್ ಅಗ್ರಿಕಲ್ಚರನ್ನು ದಾರಿಯಲ್ಲಿ ಹೋದರೆ
ಆಹಾರನೂ ಚೆನ್ನಾಗಿ ಬೆಳಿಬೋದು, ಹೆಚ್ಚು ಬೆಳಿಬೋದು. ಈಗ ಉದಾಹರಣೆಗೆ ನೀರಿನ ಸಮಸ್ಯೆನೇ ತಗೊಳ್ಳೋಣ. ಭತ್ತವನ್ನೇ ಬೆಳೆಯೋಣ, ಪರವಾಗಿಲ್ಲ, ಭತ್ತಲ್ಲಿ ವೆರೈಟಿ ಬೆಳಿಬೇಕು ಅಷ್ಟೇ. ಮತ್ತು ಭತ್ತ ಬೆಳೆದು ಮತ್ತು ಎಲ್ಲವನ್ನು ಪಾಲಿಷ್ ಮಾಡಿ ಎಲ್ಲ ತೆಗೆದು ಕೊನೆಗೆ ಒಳಗಡೆ ಜಳ್ಳು ಉಳಿದಿರೋ ಮಾತ್ರ ವೈಟ್ ರೈಸನ್ನು ತಿಂತೀವಿ ಅಂದರೆ ಅದು ಕೂಡ ಜಂಕ್ ಫುಡ್ಡೇ. ಯಾಕಂದರೆ ಅದರ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗಿರ್ತದೆ. ಆಯಿತು, ಇದೆಲ್ಲದಕ್ಕೂ ಪರಿಹಾರ ಸಾಧ್ಯ ಇದೆ. ಈಗ ಭತ್ತನೇ ಬೆಳಿಬೇಕಂದ್ರೂ ಕೂಡ ಶ್ರೀ ಪದ್ಧತಿಯಲ್ಲಿ ಭತ್ತ ಬೆಳೀತಾರೆ. ಅದಕ್ಕೆ ನೀರು ಗದ್ದೆ ಮಾಡಿ ಭತ್ತ ಬೆಳಿಬೇಕಾಗಿಲ್ಲ, ಡ್ರಿಪ್ ಇರಿಗೇಷನ್ ಬೆಳಿಬೋದು. ನಾನು ಇವತ್ತು ಬೆಳಿಗ್ಗೆ ಒಂದು ಪುಸ್ತಕ ಓದ್ತಾ ಇದ್ದೆ, ಬೇರೆ ಒಂದು ದೇಶದ್ದು, ಹೇಗೆ ಅಲ್ಲಿ ನೀರೇ ಇಲ್ಲ ಅಂದರೂ ಕೂಡ ಅಗ್ರಿಕಲ್ಚರಲ್ಲಿ ಕ್ರಾಂತಿ ಮಾಡಿದ್ದಾರೆ ಅಂತ, ಡ್ರಿಪ್ ಇರಿಗೇಷನ್ ಮೂಲಕ. ಅದರಿಂದಾಗಿ ಡ್ರಿಪ್ ಇರಿಗೇಷನಲ್ಲೂ ಕೂಡ ಶ್ರೀ ಪದ್ಧತಿ ಭತ್ತ ಬೆಳಿಬೋದು. ಸಾವಯವ ಕೃಷಿನಲ್ಲಿ ಸಸ್ಟೈನಬಲ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಂದರೆ ಒಂದು ಅಂಶ ಅಲ್ಲ, ಒಂದು 10 ಹೆಜ್ಜೆ ಇದೆ, ಅದಕ್ಕೆ 10 ವಿಧಾನ ಇದೆ. ಎಲ್ಲ ಆಯಾಮಗಳಲ್ಲಿ ಒಂದು ಪರ್ಯಾಯ ಕೃಷಿ ಮಾಡಿದರೆ ಪ್ರಾಫಿಟ್ ತೊಗೊಳೋಕ್ಕೂ ಸಾಧ್ಯ ಇದೆ, ಒಳ್ಳೆ ಆಹಾರ ಬೆಳಿಬೋದು. ಪ್ರಶ್ನೆ ಕೇಳ್ಬೋದಾ? ಕೇಳುವ, ಒಂದು ನಿಮಿಷ ಹೇಳ್ಕೊಳ್ತೇನೆ. ಒಂದು ಸ್ವಲ್ಪ ಉರ್ದು ಅವರು ಇದ್ದಾರೆ, ಹಿಂದಿ ಆಗ್ತದೆ. कुछ उर्दू भी कन्नड़ा थोड़ा अगर सवाल नहीं कर सकते तो आप हिंदी और उर्दू में कर सकते हैं. एक तो बात आपको शायद समझ में आई होगी, जो एनवायरनमेंट है ये ऐसा नहीं है कि हम कोई बाहर का सब्जेक्ट लेके बैठे हैं. देखिए, अगर हम मुसलमान हैं तो हमारा एक बड़ा फ़र्ज़ है कि नबी ने वो कर दिखाए कि बताए भी दुनिया को कि आज जो जैसा बताए कि पानी पोल्यूट हो रहा है, नबी ने लोगों को बताया कि आप किसी भी हालत से जहाँ पानी पोल्यूट होगा उसको रोकना ज़रूरी है, हमारा काम है. और अपने ज़माने में नबी ने एक जंगल के लिए कुछ जगह मुतय्यन करके रखे थे. जब उनके पास एक सुन्नत भी थी कि जंगल को बचाना. इसका मतलब ये है कि हम मुसलमानों की ज़िम्मेदारी है कि जहाँ डिफॉरेस्टेशन होगा उसको हम रोकना पड़ेगा. हमको जंगल बचाना है, नेचर को भी बचाना है. और जहाँ फूड के बारे में कहा गया, ये भी नबी ने कहा था कि जो आज बहुत सारे साइंटिफिक स्टडीज़ आ रहे हैं कि आपको जो है कम खाना और भूख लगने पर खाना. आज बहुत सारा स्टडीज़ आ रहे हैं कि आप उतना खाना, कम खाना और अच्छा चीज़ खाना. ये असल पे मतलब जो भी स्टडी अब जो बात हो रही है ये असल दीन की बात है. असल में जो नबी की सुन्नत है वही जो बात है. तो इसीलिए मैं कहना चाह रहा हूँ कि आप लोग भी जो है एनवायरनमेंट को लेकर जो भी सवालात हैं वो बहुत अहम सवालात हैं. अपने सवालात रखिए, कुछ कम वक्त हमारे पास है. Good afternoon, sir. My question is, we are digging borewells for every construction of house. In every colonies, every house we are having borewells. Is it we have enough water table to continue this, or is it like a time ticking bomb for a coming water crisis? Borewells. ಬೋರ್ವೆಲ್ ಕೊರಿತಾ ಹೋದರೆ ಖಂಡಿತವಾಗ್ಲೂ ಇನ್ನಷ್ಟು ನಾವು ತೊಂದರೆಗೆ ಒಳಗಾಗ್ತೀವಿ. ಯಾಕಂದರೆ ಕರ್ನಾಟಕದ 3/2 ಭಾಗ ಆಗಲೇ ಆಲ್ಮೋಸ್ಟ್ ಒಂಥರದ ಡೆಸರ್ಟ್ ಆಗಿದೆ. ಡೆಸರ್ಟ್ ಆಗಿದೆ ಅಂದರೆ ಮೊದಲಿಂದನೂ ಮಳೆ ಬರ್ತಾ ಇರಲಿಲ್ಲ, ಆ ಲೆಕ್ಕಲ್ಲ. ಮಳೆ ಬರೋದು ಅಷ್ಟೇ ಬರ್ತಾ ಇದೆ, ಸ್ವಲ್ಪ ಇದು ಅನ್ಸೀಸನಲ್ ರೈನ್ಸ್ ಆಗ್ತಾ ಇದೆ. ಅದು ಒಟ್ಟು ಮಳೆಯಲ್ಲಿ, ವರ್ಷದ ಮಳೆಯಲ್ಲಿ ಕಡಿಮೆ ಆಗಿಲ್ಲ. ಬಟ್ ನಮ್ಮದು ವಾಟರ್ ಕನ್ಸಂಪ್ಷನ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಡೊಮೆಸ್ಟಿಕ್ ಯೂಸೇಜಿಗೂ ನಾವು ನೀರು ಬಳಸ್ತಾ ಇದ್ದೀವಿ, ಅಗ್ರಿಕಲ್ಚರ್ಗೆ ಮತ್ತು ಇಂಡಸ್ಟ್ರಿಗೆ. ಅಗ್ರಿಕಲ್ಚರ್ಗೆ ಹೆಚ್ಚು ಬಳಸ್ತಾ ಇದ್ದೀವಿ, ಮನೆ ಬಳಕೆಗೂ ಕೂಡ ಬೋರ್ವೆಲ್ ಬಳಸ್ತಾ ಇದ್ದೀವಿ. ಬೋರ್ವೆಲ್ದ ನೀರು ಬಳಸಿದಷ್ಟು ವಾಟರ್ ಟೇಬಲ್ ಕಡಿಮೆ ಕೆಳಗೆ ಹೋಗ್ತಾಯಿದೆ. ಬಟ್ ಮಳೆ ಬಂದಾಗ ಮತ್ತೆ ಅದನ್ನು ಅಷ್ಟು ರಿಕವರ್ ಮಾಡೋಷ್ಟು ಮತ್ತೆ ಅಂತರ್ಜಲಕ್ಕೆ ನೀರು ಇಂಗೋದಿಲ್ಲ. ನಾವು ಕೆಲಸ ಮಾಡ್ತಾ ಇದ್ದಾಗ ಅರ್ಕಾವತಿ ಕ್ಯಾಚ್ಮೆಂಟಲ್ಲಿ ಒಂದು ಮೈಕ್ರೋ ವಾಟರ್ ಶೆಡ್ಡಲ್ಲಿ ನಾವು ಸ್ಟಡಿ ಮಾಡಿದ್ವಿ. 1 ವರ್ಷದಲ್ಲಿ ನೆಟ್ಟು ಆಕಾಶಕ್ಕೆ ಆವಿಯಾಗೋದು, ಇವಾಪರೇಷನ್ ಮತ್ತು ಇವಾಪರ್ ಟ್ರಾನ್ಸ್ಪಿರೇಷನ್ ಎಷ್ಟು ಅಂತ ಲೆಕ್ಕಾಚಾರ ಹಾಕಿದ್ವಿ. 1200 ಮಿಲಿಮೀಟ್ರು. ಅಂದರೆ ಭೂಮಿ, ನೀವು ಇಲ್ಲಿ ನೀರೇ ಇಲ್ಲ ಬಟ್ ಬರೀ ಮಣ್ಣಿದೆ, ಆವಾಗ ಕೂಡ ನೀವು ನೀರು ಆವಿಯಾಗುತ್ತೆ ಅಂತ ಕೇಳ್ಬೋದು. ಎಸ್, ಆವಿಯಾಗುತ್ತೆ. ಕೆಳಗಡೆಯಿಂದ ಮಾಯಿಶ್ಚರ್ ಮೇಲೆ ಬರುತ್ತೆ. ಕ್ರಾಪ್ಸ್ ಇದೆ, ಕ್ರಾಪ್ಸ್ ಮೂಲಕ ಏನು ದ್ಯುತಿ ಸಂಶ್ಲೇಷಣೆ ಮಾಡುವಾಗ, ಫುಡ್ ಪ್ರೊಡಕ್ಷನ್ ಮಾಡುವಾಗ ನೀರು ಆವಿಯಾಗುತ್ತೆ. ಇದು ಗಿಡ ಮರಗಳಲ್ಲಿ ಅದು ಇವಾಪೋ ಟ್ರಾನ್ಸ್ಪಿರೇಷನ್. ಬಟ್ ಅಲ್ಲಿ ಮಳೆ ಎಷ್ಟು ಬರ್ತಾ ಇರೋ, ನಾವು ಕೆಲಸ ಮಾಡ್ತಿರೋ 800 ಮಿಲಿಮೀಟ್ರ್ ಪರ್ ಇಯರ್ ಮಳೆ ಬರುತ್ತೆ. 1200 ಮಿಲಿಮೀಟ್ರ್ ಇವಾಪರೇಷನ್ ಆಗುತ್ತೆ. ಅಂದರೆ ನಾವು ಬೆಳೆಗಳಿಗೆ ನೀರು ಕಟ್ಟೋದು ಸೇರಿ ಅಂದರೆ ಪ್ರತಿ ವರ್ಷ 400 ಮಿಲಿಮೀಟ್ರ್ ಡೆಫಿಸಿಟ್ ಆಯ್ತಲ್ಲ, ಅದರ ಅರ್ಥ 0.4 ಮೀಟರ್ ಎವ್ರಿ ಇಯರ್ ನೀರಿನ ಮಟ್ಟ ಕೆಳಗೆ ಹೋಗ್ತಾ ಇದೆ ಅಂತ. ಅಂದರೆ ವರ್ಷಕ್ಕೆ ಹೋಗ್ತಾ ಅಂತರ್ಜಲ ಕೆಳಗೆ ಹೋಗುತ್ತೆ. ಅಂತರ್ಜಲ ಕೆಳಗೆ ಹೋಗ್ತಾ ಇದ್ದರೆ ಯಾವುದೇ ಮಳೆ ಬಂದರೂ ಕೂಡ, ಯಾಕೆಂದರೆ ಭೂಮಿ ಒಣಗಿರ್ತದಲ್ಲ, ಮತ್ತೆ ಕೆಳಗೆ ಹೋಗಿ ಅಂತರ್ಜಲ ಲೆವೆಲ್ಗೆ ಹೋಗಿ ಮತ್ತೆ ಮೇಲೆ ಫಿಲ್ಲಪ್ ಆಗಿ ಬರೋದಿಲ್ಲ. ಅದರಿಂದಾಗಿ ಭಾಳ ತೊಂದರೆ ಇದೆ. ಅದರಿಂದಾಗಿಯೇ ನಮ್ಮದು ಭಾರತದಲ್ಲಿ
ಇದು ರಾಜಸ್ಥಾನ ಬಿಟ್ಟರೆ ಎರಡನೇ ಮರುಭೂಮಿ ಕರ್ನಾಟಕ. ನಿಧಾನವಾಗಿ ನಾವು ಮರುಭೂಮೀಕರಣಗೊಳ್ತಾ ಇದ್ದೀವಿ. ಡೆಸರ್ಟಿಫಿಕೇಷನ್, ಮರುಭೂಮೀಕರಣ ಆಗ್ತಾ ಇದೆ. ಬೋರ್ವೆಲ್ ಕೂಡ ಅದಕ್ಕೆ ಆ್ಯಡ್ ಆಗ್ತಾ ಇದೆ. ಖಂಡಿತವಾಗಲೂ ಇದನ್ನು ಎಲ್ಲಾದರೂ ತಡಿಬೇಕು. ಬೇಡ ಅಂತಲ್ಲ, ಅದನ್ನು ಕೂಡ ತೆಗೆದಿರೋ ನೀರನ್ನು ಕೂಡ ಭಾಳ ವ್ಯವಸ್ಥಿತವಾಗಿ ಲಿಮಿಟೆಡ್ ಕ್ರಾಪ್ ಏರಿಯಾಗೆ, ಲಿಮಿಟೆಡ್ ಕ್ರಾಪ್ಸ್ಗೆ ಭಾಳ ಅದನ್ನು ಚೆನ್ನಾಗಿ ವ್ಯವಸ್ಥಿತವಾಗಿ ಬಳಸೋಕ್ಕೆ ಸಾಧ್ಯ ಆದರೆ ಆಗ್ಬೋದು. ಬಟ್ ಅದಕ್ಕೂ ಕೂಡ ನಮ್ಮ ಹತ್ರ ಪ್ಲ್ಯಾನ್ಸ್ ಇಲ್ಲ. ನಮ್ಮ ಹತ್ರ ಇರಿಗೇಷನ್ ಪ್ಲ್ಯಾನ್ ಇದೆ, ಬಟ್ ನಮ್ಮ ಹತ್ರ ಕ್ರಾಪ್ ಪ್ಲ್ಯಾನಿಂಗ್ ಇಲ್ಲ. ನಾನು 19 ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಟ್ರೈನಿಂಗಲ್ಲಿ 19 ಬ್ಯಾಚಲ್ಲಿದ್ದೆ. ನಾನು ಪ್ರತಿ ಜಿಲ್ಲಾ ಪಂಚಾಯತ್ ಕೇಳ್ತಾ ಇದ್ದೆ, ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಕ್ರಾಪ್ ಪ್ಲ್ಯಾನಿಂಗ್ ಇದೆಯಾ, ಅಗ್ರಿಕಲ್ಚರ್ ಪ್ಲ್ಯಾನ್ ಇದೆಯಾ ಅಂತ. ಇಲ್ಲ, ಏನಾದರೂ ಅವ್ರವ್ರ ಪಾಡಿಗೆ ಬೆಳಿತೀವಿ, ನೀರು ಎಲ್ಲಿಂದ ಇದ್ದೇ ತೊಗೊಳ್ತೀವಿ, ಮಾಡ್ತೀವಿ. ರಿಸ್ಕ್ ಇದೆ. ಅದರಿಂದಾಗಿ ನೀರು ಅನ್ನೋದು ನೀರಿನ ಪ್ರಶ್ನೆ ಅಲ್ಲ. ಯು ಹ್ಯಾವ್ ಟು ಪ್ಲ್ಯಾನ್ ಅಗ್ರಿಕಲ್ಚರ್ ಪ್ರಾಪರ್ಲಿ. ಇಂಡಸ್ಟ್ರಿ ಯಾವುದು ಬೇಕು, ಎಷ್ಟು ಬೇಕು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ಯಾವ ಥರ ಪ್ರೊಡ್ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟು ಸರಿ ಪ್ಲ್ಯಾನ್ ಮಾಡಬೇಕು. ಇದೆಲ್ಲನೂ ಕೂಡ ಪ್ಲಸ್ ನಮ್ಮ ಲೈಫ್ ಸ್ಟೈಲ್ ಇನ್ಕ್ಲೂಡಿಂಗ್ ವಾಟರ್. ನಾವು ಹೇಳೋದು ಬೇಡ, ನಾನೇನು ನೀರು ವೇಸ್ಟ್ ಮಾಡ್ತಾ ಇಲ್ಲ ಅಂತ. ನೀವು ಇವತ್ತು ಬೆಳಿಗ್ಗೆ 2 ಇಡ್ಲಿ ತಿಂತಿದ್ದೀರ ಅಂದರೆ ನೀವು 150 ಲೀಟ್ರು ನೀರು ಖಾಲಿ ಮಾಡಿದ್ದೀರಂತ. ವರ್ಚುವಲ್ ವಾಟರ್ ಸುಮ್ಮನೆ ಬರಲ್ವಲ್ಲ. ರೈಸು ಎಲ್ಲೋ ನೀರು ಕಟ್ಟಿ ಬೆಳಿಬೇಕು. ಪ್ರತಿದಿನ ನಾವು ಸಾವಿರಾರು ಲೀಟ್ರ್ ನೀರು ಇಂಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ನಮ್ಮ ಲೈಫ್ ಸ್ಟೈಲ್ ಕೂಡ ನಾವು ಯೋಚನೆ ಮಾಡಬೇಕು. ನಮ್ಮ ತಟ್ಟೆಯಲ್ಲಿ ಏನಿದೆ ಅದು ಎಲ್ಲಿಂದ ಬರುತ್ತೆ, ಹೇಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ಅದರ ಮೂಲಕನೇ ಆಚೆ ಮರುಭೂಮೀಕರಣ ಆಗ್ತಾ ಇದೆ. ನನ್ನ ತಟ್ಟೆಯಲ್ಲಿರೋ ಐಟಮ್ ಚೇಂಜ್ ಆದರೆ ಐ ಕ್ಯಾನ್ ಸ್ಟಾಪ್ ಡೆಸರ್ಟಿಫಿಕೇಷನ್. ಬಟ್ ಐ ಹ್ಯಾವ್ ಟು ಬಿ ಮೋರ್ ಕಾನ್ಷಿಯಸ್. ನಾನು ಕಾನ್ಷಿಯಸ್ ಆಗಬೇಕು. ನನ್ನ ಲೈಫ್ ಸ್ಟೈಲು, ನನ್ನ ಫುಡ್ ಸ್ಟೈಲು, ನನಗಾಗಿ, ನನ್ನ ಆರೋಗ್ಯಕ್ಕಾಗಿ, ನನ್ನ ಸಮಾಜದ ಆರೋಗ್ಯಕ್ಕಾಗಿ, ನಮ್ಮ ಭೂಮಿ ಆರೋಗ್ಯಕ್ಕಾಗಿ ನಾನು ಎಚ್ಚರದಿಂದ ಇರಬೇಕು. ನಾನು ಏನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಅಂತೇಳಿ ಗಮನಿಸಬೇಕು. ಸರ್ ಇತ್ತೀಚೆಗೆ ಕೇರಳ ಒಳಗೆ ಜಾಸ್ತಿ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾಯಿದೆ. 2019, 2023 ಒಳಗೆ ಅದರಲ್ಲಿಂದ ಟೂರಿಸಮ್ ಫುಲ್ ಎಫೆಕ್ಟ್ ಆಗ್ತಾಯಿದೆ. ಅಲ್ಲಿ ಅದರದ್ದು ರೀಸನ್ ಏನಾಗಿರ್ಬೋದು? ಸಡನ್ಲಿ ಆಫ್ಟರ್ 2015 ಸ್ಟಾರ್ಟೆಡ್ ಕಮಿಂಗ್ ಅಪ್. ಸೊ ರೀಸನ್ ಏನಿರ್ಬೋದು? ಅದರ ಪ್ರಿಕಾಷನ್ ಏನು ತೊಗೋಬೋದು ಲೋಕಲ್ ಅವರು? ಅದೇ ಒಂದು ನೇರ ರೀಸನ್ನು, ಕಾರಣ ಅರಣ್ಯ ಕಡಿಮೆ ಆಗಿರೋದು. ಅರಣ್ಯ ಮಾತ್ರ ಅಲ್ಲ, ಬೆಟ್ಟ ಪ್ರದೇಶದಲ್ಲಿ ತುಂಬ ರಸ್ತೆಗಳು, ರೈಲ್ವೆ ಲೈನ್ಸು ಅಥವಾ ಬೇರೆ ಪ್ರಾಜೆಕ್ಟ್ಸ್ ಬಂದಿದ್ದಾವೆ. ಮನೆಗಳನ್ನು ಕಟ್ಟೋದಕ್ಕೆ ಮಾಡಿದ್ದಾರೆ, ಅಥವಾ ಕೆಲವು ಕಡೆ ಪ್ಲಾಂಟೇಷನ್ಸ್ ಇದೆಲ್ಲ ಇದೆ. ಅದು ಹಿಂದೆನೂ ಕೂಡ ಇತ್ತು, ಗ್ರ್ಯಾಜುವಲಿ ಹೆಚ್ಚಾಗ್ತಾ ಇದೆ. ಬಟ್ ಅದರ ಜೊತೆಗೆ ಇತ್ತೀಚೆಗೆ ಆಗ್ತಾ ಇರೋದು ಒಂದು ವಿದ್ಯಮಾನ ಏನಂತ ಹೇಳಿದ್ರೆ, ಮಳೆದು ಇಂಟೆನ್ಸಿಟಿ ಚೇಂಜ್ ಆಗಿದೆ. ಅಂದರೆ ಸ್ವಲ್ಪನೇ ಹೊತ್ತಲ್ಲಿ ತೀರಾ ದೊಡ್ಡ ಪ್ರಮಾಣದ ಮಳೆ ಬರೋದು. ಅಂದರೆ ನಿಮಗೆ ಆ್ಯನ್ಯುವಲ್ ಆ್ಯಾವರೇಜ್ ರೈನ್ಫಾಲ್ ಅಷ್ಟೇ ಇರ್ಬೋದು. ಅದಲ್ಲ, ನಿಮಗೆ 1 ಗಂಟೆಯಲ್ಲಿ ಹಿಂದೆ ಯಾವುದು ತುಂಬ ಮಳೆ ಬರುವಂಥ, ಒಂದು ದಿನ ಇಡೀ ಮಳೆ ಸುರಿತಾ ಇದ್ದಂಥ ಮಳೆ 1 ಗಂಟೆಯಲ್ಲಿ ಸುರಿದ್ರೆ ಅಷ್ಟು ನೀರು ಹೋಗೋದಕ್ಕೆ ಸಾಧ್ಯ ಆಗಿದೆ. ಯಾಕೆಂದರೆ ಭೂಮಿಗೆ ಅದರದ್ದೇ ಆದ ಒಂದು ಕ್ಯಾರಿಂಗ್ ಕೆಪಾಸಿಟಿ ಇರುತ್ತೆ. ಇವನ್ ಮಳೆನೂ ಕೂಡ, ಮಳೆ ಬರಬೇಕು ನಿಧಾನವಾಗಿ, ಅದು ಭೂಮಿಗೆ ಹಿಂಗಬೇಕು. ಬಟ್ ಇದ್ದಾಗಿದ್ದಾಗೆ ತುಂಬ ಇಂಟೆನ್ಸಿಟಿ ಇರುವಂಥ ಮಳೆ ಬಂದುಬಿಟ್ರೆ ಅದು ಇತ್ತೀಚಿನ ಟ್ರೆಂಡ್. ಅದು ಇದಕ್ಕಿದ್ದಾಗೆ ಬೆಂಗಳೂರಲ್ಲಿ ಕೂಡ ಬೇರೆ ಬೇರೆ ಭಾಗದಲ್ಲಿ ಅರ್ಧ ಗಂಟೆಯಲ್ಲಿ ಒಂದು ತಿಂಗಳ ಮಳೆ ಬಂದುಬಿಡೋದು. ತುಂಬ ಅಂಕಿಅಂಶ ಇದೆ ಅದಕ್ಕೆ. 1 ತಿಂಗಳ ಮಳೆ 1 ಅವರಲ್ಲಿ ಸುರಿದು ಬಿಡ್ತದೆ. ಆವಾಗ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ. ಪ್ರಿಕಾಷನ್ ಏನಿಲ್ಲ, ಹೆಚ್ಚೆಚ್ಚು ಅರಣ್ಯೀಕರಣ ಮಾಡಬೇಕು. ಬಟ್ ಅದಲ್ಲದೆ ಘಟ್ಟ ಪ್ರದೇಶ ಏನಿದೆ, ಇಡೀ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಮ್ಮ ಡೆವಲಪ್ಮೆಂಟ್ ಅಂತ ನಾವು ಹೆಸರಲ್ಲಿ ಏನೇನು ಮಾಡ್ತಾಯಿದ್ದೀವಿ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್, ಪ್ಲಾಂಟೇಷನ್, ಹಾರ್ಟಿಕಲ್ಚರ್ ಎಲ್ಲ ಸೇರಿದಾಗೆ ಸ್ವಲ್ಪ ಎಚ್ಚರದಿಂದ ಮಾಡಬೇಕು. ಅದಕ್ಕೆ ನಮಗೆ ಬೇರೆ ಬೇರೆ ಕಮಿಟೀಸು ರೆಕಮೆಂಡೇಷನ್ ಬಂದಿದೆ. ಬಟ್ ಯಾವುದನ್ನು ನಾವು ಕೇಳೋಕ್ಕೆ ತಯಾರಿಲ್ಲ. ನಮಗೆ ಇನ್ನದು ಪ್ರಿಯಾರಿಟಿ ಆಗಿಲ್ಲ. ಗಾಡ್ಗಿಲ್ ಕಮಿಟಿ ರಿಪೋರ್ಟು ನಮಗೆ ಬೇಡ, ಅಥವಾ ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಬೇಡ. ಅದು ಎಷ್ಟು ಸರಿ ಎಲ್ಲ ಬೇರೆ ಪ್ರಶ್ನೆ. ಬಟ್ ಅದು ನಮಗೆ ಅದರ ಗಮನಕ್ಕೆ ಹೋಗಿಲ್ಲ. ಯಾಕಂದರೆ ಅದು ಅಭಿವೃದ್ಧಿಗೆ ವಿರುದ್ಧ ಅಂತ. ಅಭಿವೃದ್ಧಿ ಅಂದರೆ ಅಂದ್ರೇ ಏನು ಅಂತ ಚರ್ಚೆ ಮಾಡಬೇಕಾಗಿದೆ. ಅದಕ್ಕೂ ಮತ್ತು ಪರಿಸರಕ್ಕೆ ಒಂದು ಬ್ಯಾಲೆನ್ಸ್ ತರಬೇಕಾಗಿದೆ. ನಮ್ಮೊಬ್ಬರು ಹಿರಿಯರು ಒಂದು ಪ್ರಶ್ನೆ ಕಳಿಸಿದರು. ಕೇಳೋ ಪ್ರಶ್ನೆ. ನನ್ನೊಂದು ಪ್ರಶ್ನೆ ಸರ್, ಹಲವು ಫ್ಯಾಕ್ಟ್ರೀಸ್ಗಳಿಂದ ಏನು ಹೊಗೆ ಬರುತ್ತೆ, ಅದರಿಂದ ಪೊಲ್ಯೂಷನ್ ಆಗ್ತಿದೆ, ಮತ್ತು ಅದರಿಂದ ಬೆಳೆ ನಾಶ ಆಗ್ತಾ ಇದೆ. ಕೆಲವೊಂದು ನಾವು ರೀಸೆಂಟ್ ನ್ಯೂಸಲ್ಲಿ ನೋಡಿದೆ, ಅದರಿಂದ ಧೂಳು ಎಲ್ಲ ಬೆಳೆ ಮೇಲೆಲ್ಲ ಧೂಳು ಬರೋದು. ಮತ್ತು ಇನ್ನೊಂದು, ನಾನೀಗ ಶಿವಮೊಗ್ಗದಿಂದ ಬಂದೀನಿ. ನಮ್ಮಲ್ಲಿ ತುಂಗಾ ನದಿ ಹರಿಯುತ್ತೆ. ನಮ್ಮ ದೇಶದಲ್ಲಿ ನದಿಗಳನ್ನು ಒಂದು ಮಾತೆ ಅಂತ, ದೇವರಂತ ಪೂಜೆ ಮಾಡ್ತಾರೆ. ಮತ್ತು ಬೇರೆ ದೇಶದಲ್ಲಿ ನದಿಯನ್ನು ಬರೀ ನದಿಯನ್ನಾಗಿ ಪರಿಗಣಿಸ್ತಾರೆ. ಅಲ್ಲಿ ನೋಡಿದರೆ ಎಲ್ಲ ನದಿಗಳೆಲ್ಲ ಸ್ವಚ್ಛತೆಗೆ ತುಂಬ ಕ್ಲೀನ್ನೆಸ್ ಇರುತ್ತೆ ಕಂಪೇರ್ ಟು ಇಂಡಿಯಾ. ಬಟ್ ಇಂಡಿಯಾನಲ್ಲಿ ಈ ರೀತಿ ನೋಡಿರ್ಬೋದು, ತುಂಗೆ ಆಗಲಿ ಎಲ್ಲ ನದಿಗಳು ನೋಡಿರ್ಬೋದು. ಈಗ ಯಾವ ಇದರಲ್ಲಿ ಸ್ಟೇಜಲ್ಲಿ ಇದೆ ಅಂತ. ಈಗ ನಮ್ಮಲ್ಲಿ ಸಮಸ್ಯೆಗಳು ತುಂಬ ಇದೆ. ಒಬ್ಬೊಬ್ರು ಹೇಳ್ತಾ ಇದ್ರೆ ಎಲ್ಲ ಸಮಸ್ಯೆಗಳಿದೆ. ಬಟ್ ನಮಗೆ ಪರಿಹಾರ ಯಾವ ರೀತಿ? ಇದಕ್ಕೆ ಸರ್ಕಾರ ಅಂತೂ ಏನೂ ಮಾಡ್ತಿಲ್ಲ, ನಿಮಗೂ ಗೊತ್ತಿದೆ. ಬಟ್ ಪರಿಹಾರ ಯಾವ ರೀತಿ ನಾವು ಸ್ಟೆಪ್ ತಗೋಬೋದು?
ನನ್ನ ಉತ್ತರ ಸರಳವಾಗಿ ಹೇಳೋದಿದ್ದರೆ, ನಮ್ಮ ಒಟ್ಟು ಸಮಾಜದಲ್ಲಿ ಮಾರ್ಕೆಟ್ ಒಂದು ಫೋರ್ಸು. ನಮ್ಮ ಒಟ್ಟು ಸಮಾಜವನ್ನು ನಡೆಸ್ತಾ ಇರುವಂಥ ಶಕ್ತಿಗಳು ಯಾವುವು ಅಂತ. ಮಾರ್ಕೆಟ್ ಅಂದರೆ ಇನ್ಕ್ಲೂಡಿಂಗ್ ಕ್ಯಾಪಿಟಲ್ ಹಾಕ್ಬಿಟ್ಟು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಮತ್ತು ಅದನ್ನು ಮಾರ್ಕೆಟಿಂಗ್ ಮಾಡ್ತಾರೆ ಒಟ್ಟು ಮಾರುಕಟ್ಟೆ ವ್ಯವಸ್ಥೆ ಏನಿದೆ, ಲಾರ್ಜ್ ಸ್ಕೇಲ್ ಪ್ರೊಡ್ಯೂಸರ್ಸು ಒಂದು. ಅದು ಎರಡನೇದು ನಮ್ಮದು ಸರ್ಕಾರ, ಪ್ರಭುತ್ವ, ಯಾರು ರೂಲ್ ಮಾಡ್ತಿದ್ದಾರೆ ಅವರು. ಎರಡನೇದು ಸಿವಿಲ್ ಸೊಸೈಟಿ. ಸಿವಿಲ್ ಸೊಸೈಟಿ ಅಂದರೆ ಜನರಲ್ ಪಾಪ್ಯುಲೇಷನ್ ಅಲ್ಲ, ಸಮಾಜದಲ್ಲಿ ನಾಗರಿಕರಲ್ಲಿ ಪ್ರಜ್ಞಾವಂತರು ಯಾರಿದ್ದಾರೆ ಅವರು. ಪ್ರಜ್ಞಾವಂತರು ಎಲ್ಲಿ ಸಣ್ಣ ಸಣ್ಣ ಗುಂಪುಗಳಾಗಿ ಅಥವಾ ದೊಡ್ಡ ದೊಡ್ಡ ಸಂಘಟನೆಯಾಗಿ ಕಾನ್ಷಿಯಸ್ ಆಗಿ ಎಚ್ಚರದಿಂದ ಅಲರ್ಟ್ ಆಗಿ ವಾಚ್ ಡಾಗ್ಗಳಾಗಿ ಕೆಲಸ ಮಾಡ್ತಿರ್ತಾರೋ ಅಲ್ಲಿ ಮಾರ್ಕೆಟನ್ನು ಮತ್ತು ಪ್ರಭುತ್ವವನ್ನು ಕಂಟ್ರೋಲ್ ಮಾಡ್ಬೋದು. ನಾಗರಿಕರು ಯಾವತ್ತೂ ಏನೂ ತಿಳಿಯದವರ ಹಾಗೆ ಅಸಹಾಯಕರಾಗಿ ಏನು ಗೊತ್ತಿಲ್ಲದಿರೋವಾಗಿರ್ತಾರೋ ಆವಾಗ ಮಾರ್ಕೆಟ್ ಮತ್ತು ಸರ್ಕಾರ, ಪ್ರಭುತ್ವ ಮತ್ತು ಸರ್ಕಾರ ಡಾಮಿನೇಟ್ ಮಾಡುತ್ತೆ. ಮಾರ್ಕೆಟು ಪ್ರಭುತ್ವದ ಮೇಲೆ ಇನ್ಫ್ಲುಯೆನ್ಸ್ ಮಾಡಿ ಬೇಕಾದಂಥ ಕಾನೂನುಗಳನ್ನ ತರುತ್ತೆ. ಪರಿಸರ ಕಾಯ್ದೆನೇ ಚೇಂಜ್ ಆಗುತ್ತೆ, ಲೇಬರ್ ಆ್ಯಕ್ಟೇ ಚೇಂಜ್ ಆಗುತ್ತೆ. ಯಾಕೆಂದರೆ ಅಭಿವೃದ್ಧಿಗೆ ಅಡ್ಡಿ ಬರುತ್ತೆ, ಪ್ರೊಡಕ್ಷನ್ಗೆ ಅಡ್ಡಿ ಬರುತ್ತೆ. ಅವರು ಮಾಡಬೇಕಾದ ರೀತಿಯಲ್ಲಿ ಫ್ಯಾಕ್ಟ್ರಿ ಮಾಡೋಕ್ಕೆ ಪ್ರೊಡಕ್ಷನ್ ಕಾರ್ಖಾನೆ, ಎಲ್ಲ ಕಾರ್ಖಾನೆ ಅದೇ ಥರ ಮಾಡಬೇಕಾಗಿಲ್ಲ. ಪೊಲ್ಯೂಟ್ ಮಾಡೋದನ್ನು ಇಂಡಸ್ಟ್ರಿ ಮಾಡ್ಬೋದು, ಅದನ್ನು ನಾವು ನೋಡಬೇಕಾಗಿರೋದು. ಬಟ್ ಪೊಲ್ಯೂಟ್ ಮಾಡೋದೇ ಇಂಡಸ್ಟ್ರಿ ಮಾಡೋಕ್ಕೆ ಹೋದರೆ ಅವರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಕಮ್ಮಿ ಆಗುತ್ತೆ. ಅವ್ರು ಪ್ರಾಫಿಟ್ ಕಮ್ಮಿ ಮಾಡೋಕ್ಕೆ ತಯಾರಿಲ್ಲ. ನಾವು ಸಿಟಿಸನ್ಸ್ ಆಗಿ, ಎಚ್ಚೆತ್ತ ಸಮುದಾಯವಾಗಿ, ಪ್ರಜ್ಞಾವಂತ ನಾಗರಿಕರಾಗಿ, ಇನ್ಕ್ಲೂಡಿಂಗ್ ಭಾರತದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಡ್ಯೂಟೀಸ್ ಹೇಳಿದ್ದಾರೆ. ಡ್ಯೂಟೀಸಲ್ಲಿ ಒನ್ ಆಫ್ ದ ಡ್ಯೂಟಿ ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡೋದು ಕೂಡ ಭಾರತೀಯ ಪ್ರಜೆಗಳ ಕರ್ತವ್ಯಗಳಲ್ಲಿ ಒಂದು. 51A, E, G ಇದೆಲ್ಲ ಬರುತ್ತೆ. ಸೌಹಾರ್ದತೆ ಕಾಪಾಡೋದು, ನಮ್ಮ ನೆಲ, ಜಲ ಮತ್ತು ಅರಣ್ಯ, ವನ್ಯಜೀವಿಗಳನ್ನು ಕಾಪಾಡೋದು ಇದೆಲ್ಲ ಬರುತ್ತೆ. ಅದರಿಂದ ಆ್ಯಸ್ ಪಾರ್ಟ್ ಆಫ್ ಮೈ ಡ್ಯೂಟಿ, ಅಂದರೆ ಇದೊಂದು ಸೋಷಿಯಲ್ ಸರ್ವಿಸ್ ಅಲ್ಲ. ಈಗ ನಾವು ಸಂಘಟನೆಯಿಂದ ಪರಿಸರ ಸಂರಕ್ಷಣೆ ಮಾಡೋ ಕೆಲಸ ಮಾಡೋಣ ಅಂದರೆ ಅದೇನು ಸೋಷಿಯಲ್ ಸರ್ವಿಸ್ ಅಲ್ಲ, ನಮ್ಮ ಸರ್ವೈವಲ್ಗಾಗಿ ನಾವು ಮಾಡ್ತಾ ಇರೋ ಕೆಲಸ. ಮತ್ತು ಆ್ಯಸ್ ಪಾರ್ಟ್ ಆಫ್ ಮೈ ಡ್ಯೂಟಿ ಆ್ಯಸ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ. ಯಾರು ಕೇಳೋಗಿಲ್ಲ ಯಾಕೆ ಹೋರಾಟಕ್ಕೆ ಹೋಗ್ತಾ ಇದೆಯಂತ. ಐ ಆಮ್ ಆನ್ ಡ್ಯೂಟಿ ಅನ್ಬೇಕು ನಾವು. ಅದರಿಂದಾಗಿ ಐ ಆಮ್ ಆನ್ ಡ್ಯೂಟಿ. ಈ ಪರಿಸರ ಇಲ್ಲಿ ನಾಶ ಆಗ್ತಾಯಿದೆ, ಕೇಳೋಕ್ಕೆ 10 ಜನ ಬಂದರೆ ನಿಮ್ಗೆ ಯಾಕ್ರಪ್ಪ ಅಂತ ಕೇಳೋಗಿಲ್ಲ. ಇಟ್ಸ್ ಮೈ ಡ್ಯೂಟಿ ಆ್ಯಸ್ ಸಿಟಿಸನ್. ನಾನು ಎಕ್ಸಿಕ್ಯೂಟ್ ಮಾಡ್ತಾಯಿದ್ದೀನಿ, ನನಗೆ ಸಂವಿಧಾನ ಕೊಟ್ಟಿರುವಂಥ ಕರ್ತವ್ಯನ ಪಾಲಿಸ್ತಾ ಇದ್ದೀನಿ ಅಂತ. ಅದರಿಂದಾಗಿ ಎಚ್ಚೆತ್ತ ಸಮುದಾಯ ಸಣ್ಣ ಸಣ್ಣ ಗುಂಪುಗಳಾಗಿ, ಗುಂಪೇ ಆಗಬೇಕಾಗಿಲ್ಲ, ವ್ಯಕ್ತಿಯಾಗಿಯೂ ಕೂಡ ಮಾಡ್ಬೋದು. ನೀವೊಬ್ಬರು ಒಂದು ಕಡೆ ನೋಡಿದ್ರೆ ಸಂಬಂಧಪಟ್ಟವ್ರಿಗೆ ಬರೀರಿ, ಏನೂ ಆಗಲ್ಲ, ಏನು ತಲೆ ಹೋಗಲ್ಲ. ತಲೆ ಯಾರ್ದು ಹೋಗೋದು ಬೇಡ. ನಮ್ಮ ಪ್ರೊಟೆಕ್ಷನ್ ಭಾಳ ಇಂಪಾರ್ಟೆಂಟ್, ಸೇಫ್ಟಿ ಇಂಪಾರ್ಟೆಂಟ್. ಅದರಿಂದಾಗಿ ಸಾಲಿಟಾರಿಟಿ ಆ ಟರ್ಮ್ಸಲ್ಲಿ ಆಗಬೇಕಾಗಿದೆ. ಪರಿಸರಕ್ಕಾಗಿ ಮತ್ತು ಒಟ್ಟು ಜನಹಿತಕ್ಕಾಗಿ ಕೆಲಸ ಇರುವವರು ಪರಸ್ಪರ ಸಂಪರ್ಕದಲ್ಲಿರಬೇಕು. ಅನಿವಾರ್ಯವಾದರೆ ಬೇರೆಯವ್ರ ಸಂಪರ್ಕ ಬೇಕು. ಒಬ್ಬರು ಫೈಟ್ ಮಾಡ್ಬೋದು, ಆಗುತ್ತೆ. ಕೇಳೋಕ್ಕೆ ಶುರು ಮಾಡಬೇಕು, ಇದು ಯಾಕೆ ಹೀಗಿದೆ ಅಂತ. ಈ ಇಂಡಸ್ಟ್ರಿ ಬರೋಕ್ಕೆ ಮುಂಚೆನೇ, ದೊಡ್ಡ ಇಂಡಸ್ಟ್ರಿ ಬರೋದಿದ್ದರೆ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಪಬ್ಲಿಕ್ ಹಿಯರಿಂಗ್ ಮಾಡಬೇಕು. ನಮ್ಮ ಮೊದಲ ಹೆಜ್ಜೆ ಕೊಪ್ಪಳಕ್ಕೊಂದು ಬರ್ತಾ ಇದೆಯಲ್ಲ, ಈಗ ಭಾಳ ವಿರೋಧ ಬರ್ತಾ ಇದೆ. ಅದಕ್ಕೆ ಒಂದು ಸ್ಟೀಲ್ ಕಂಪನಿ ಬರ್ತಾ ಇದೆ, ಈಗಲೇ ವಿರೋಧ ಮಾಡ್ತಾರೆ. ನಾವು ವಿರೋಧನೆ ಮಾಡಂತ ಹೇಳಲ್ಲ, ನಾವು ಹಾಗೆ ಮಾಡೋದಲ್ಲ. ಯಾವ ಫ್ಯಾಕ್ಟ್ರಿ ಬರ್ತಾ ಇದೆ, ಅದರ ಇಂಪ್ಯಾಕ್ಟ್ ಏನು, ಪಬ್ಲಿಕ್ ಹಿಯರಿಂಗ್ ಆಗಬೇಕು. ಕೆಲವು ಇಂಡಸ್ಟ್ರಿ ಅಥವಾ ಕೆಲವು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಬರಬೇಕಿದ್ರೆ ಎನ್ವಿರಾನ್ಮೆಂಟಲ್ ಅಸೆಸ್ಮೆಂಟ್, ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಬೇಕು. ಅದನ್ನು ತಪ್ಪಿಸ್ಕೊಳ್ತಿದ್ದಾರೆ. ನಾವು ಎಚ್ಚರವಾಗಿದ್ದರೆ ಅದನ್ನು ನೋಡಿದ್ರೆ ಫ್ಯಾಕ್ಟ್ರಿ ಶುರುವಾದ ಮೇಲೂ ಕೂಡ ಅದು ಸರಿಯಾಗಿ ನಡೆಸ್ತಾ ಇದೆಯಾ. ದೇವನಹಳ್ಳಿಯಲ್ಲಿ, ಚನ್ನರಾಯಪಟ್ಟಣದಲ್ಲಿ 1000 ದಿನದಿಂದ ಹೋರಾಟ ಮಾಡ್ತಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾ ಫೇಸ್ 2ಗೆ ಭೂಮಿ ಎಕ್ವೈರ್ ಮಾಡ್ತೀವಿ ಅಂತೇಳಿ. ಅದು ಅವರು ಸರ್ಕಾರಕ್ಕೂ ಅವರ ನಡುವೆ ಅದು ವಾದ ನಡೀತಾ ಇದೆ. ಬಟ್ ಈ ಫೇಸ್ 1ನಲ್ಲಿ ಇಂಡಸ್ಟ್ರಿ ಬಂದಿದೆಯಲ್ಲ, ಅದು ಬ್ಯಾಟ್ರಿ ತಯಾರು ಮಾಡೋಂಥ ಕಂಪ್ನಿ. ನಾನು ಕ್ರಾಸ್ ಚೆಕ್ ಮಾಡಿ ಕೇಳಿದೆ, ಬಂದಿರೋಂಥ ಇದು ಸರಿ, ಬಟ್ ಬಂದಿರೋ ಕಥೆ ಏನು ಈಗ ಫ್ಯಾಕ್ಟ್ರಿ. ಅದೇ ಫ್ಯಾಕ್ಟ್ರಿ ಹೊಸೂರಲ್ಲಿ ಬಂದಿದೆ. ಹೊಸೂರಲ್ಲಿ ಸುತ್ತ ಹಳ್ಳಿಯಲ್ಲಿ ನೀರು ಕುಡಿಯೋಕ್ಕಾಗಲ್ಲ ಆ ಕಂಪನಿ ಬಂದಿರೋದ್ರಿಂದ. ಸುತ್ತ ಹಳ್ಳಿಗೆ ಕಂಪನಿಯವರೇ ಕುಡಿಯೋಕ್ಕೆ ನೀರು ಕೊಡ್ತಿದ್ದಾರೆ. ಇಲ್ಲಿ ಅದೇ ಕತೆ ಬರುತ್ತಲ್ಲ. ಇಂಡಸ್ಟ್ರಿ ಬರೋಕ್ಕೆ ಮುಂಚೆನೇ ನಾವು ಅಲರ್ಟ್ ಆಗಬೇಕು. ಬಹುಶಃ ನಾವು ಸ್ವಲ್ಪ ಸುತ್ತಮುತ್ತ ಏನು ನಡೀತಾ ಇದೆ ಅದಕ್ಕೆ ಸಣ್ಣ ಗುಂಪಲ್ಲಿ, ಇಂಡಿವಿಜುವಲ್ ಆಗಿ, ಸಣ್ಣ ಗುಂಪಾಗಿ, ಸಂಘಟನೆಯಾಗಿ ರೆಸ್ಪಾಂಡ್ ಮಾಡ್ಬೋದಾ, ಗಮನಿಸ್ಬೋದಾ, ಪ್ರಶ್ನೆ ಮಾಡ್ಬೋದಾ. ನಾನು ಎಲ್ಲ ವಿರೋಧ ಮಾಡಿ ಅಂತ ಹೇಳಲ್ಲ, ಕ್ರಿಟಿಕಲ್ ಆಗಿ ನೋಡಿ, ಪ್ರಶ್ನೆ ಮಾಡಿ, ಸರಿಯಾದ ರೀತಿಯಲ್ಲಿ ಅವುಗಳನ್ನ ನಡೆಸೋಕ್ಕೆ ಬಿಡಬೇಕು, ನಡೆಸಬೇಕು. ಯಾವುದು ಅಗತ್ಯ ಇಲ್ವೋ, ಅನಿವಾರ್ಯ ಅಲ್ವೋ ಅವುಗಳನ್ನು ಬಿಡಬೇಕಾಗುತ್ತೆ. ಬೇಡ ಅಂತ ಪ್ರೊಡಕ್ಷನ್ ನಮಗೆ ಅಗತ್ಯ ಇಲ್ಲ, ಅಂತ ಇಂಡಸ್ಟ್ರಿನೂ ಅಗತ್ಯ ಇಲ್ಲ. ಮತ್ತೊಬ್ಬರು ಹಿರಿಯರು ಒಂದು ಪ್ರಶ್ನೆಯನ್ನು ಕಳಿಸಿದ್ರು ಸರ್. ಹುಬ್ಬಳ್ಳಿ ಅಂಕೋಲ ಈ ರೈಲ್ವೇದು ಅವ್ರದ್ದು ಒಂದು ಮಾತು ನಮ್ಮ ಜೊತೆ ಆಗಿತ್ತು. ಅಭಿವೃದ್ಧಿ ಮತ್ತು ಮಾಡೋದು ಹೇಗೆ, ನಮಗೀಗ ಅಲ್ಲಿಂದ ರೈಲ್ವೆ ವ್ಯವಸ್ಥೆ, ನನಗೆ ಅಲ್ಲಿಂದ ಅಲ್ಲಿ ಓಡಾಡ್ಲಿಕ್ಕೆ ಭಾಳ ಈಸಿ ಆಗ್ತಿತ್ತು. ಒಂದು ರೈಲ್ ಇದು ಹಾಕಲಿಕ್ಕೆ ನೀವು ಕಾಡು ಹೋಗ್ತದೆ ಅಂತ ಹೇಳಿ ಇಷ್ಟು ವರ್ಷಾನುಗಟ್ಟಲೆ ಆ ಹುಬ್ಬಳ್ಳಿ ಅಂಕೋಲದ್ದು ಒಂದು ಕೆಲಸ ಇದು ಮಾಡಿದ್ದೀರಾ.
ಅದರ ಒಂದು ಇದೇನು ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ಮಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು, ಯಾರು ಕೂಡ ಅಭಿವೃದ್ಧಿ ಅಂದರೆ ಏನು ಅಂತ ವ್ಯಾಖ್ಯಾನ ಮಾಡ್ತಾ ಇಲ್ಲ. ಯಾರು ಕೂಡ ಅದನ್ನು ಡಿಫೈನ್ ಮಾಡೋಕ್ಕೆ ತಯಾರಿಲ್ಲ. ಆ ಒಂದು ಪದದ ಹಿಂದೆ ನಮ್ಮನ್ನು ಯಾಮಾರಿಸ್ತಾ ಇದ್ದಾರೆ. ನಾವು ಬೆಂಗಳೂರಿಗೆ ಹೋದರೆ, ಸಿಟಿಗೆ ಹೋದರೆ, ಸಿಟಿಯಲ್ಲಿ ಹೊಸದಾಗಿ ಸಿಟಿಯಿಂದ ಆಚೆ ಬಂದಿರುವಂಥ ಲೇಔಟ್ಸ್ಗೆ ಹೋದರೆ ಜನ ಹೇಳ್ತಾರೆ, ಸರ್ ಇಲ್ಲಿ ಮುಂದೆ ಅಂದರೆ ಒಂದು 10-25 ಕಿಲೋಮೀಟ್ರ್ ಆಚೆ ಹೋದರೆ ಹೊಸ ಲೇಔಟು, ಮೊದಲು ಏನಿರಲಿಲ್ಲ. ಅಲ್ಲಿ ಹೋದರೆ ಜನ ಕೆಲವರು ಈಗಲೂ ಹೇಳ್ತಾರೆ ಏನಂದರೆ, ಸರ್ ಇಲ್ಲಿ ಮುಂದೆ ಈ ಕಡೆ ಎಲ್ಲ ನಮ್ಮ ಹಳ್ಳಿನಲ್ಲಿ ಈ ಕಡೆ ಎಲ್ಲ ಭತ್ತದ ಗದ್ದೆ ಇತ್ತು, ಈ ಕಡೆ ಎಲ್ಲ ಕಾಡು ಇತ್ತು, ಮಧ್ಯದಲ್ಲಿ ಹಳ್ಳ ಹರಿತಾ ಇತ್ತು, ಚಿರತೆ ಕೂಡ ಬರ್ತಾಯಿತ್ತು ಸರ್, ಬಟ್ ಈಗ ಒಂದು 10 ವರ್ಷದಿಂದ ಡೆವಲಪ್ ಆಗಿದೆ ಅಂತ. ಏನಾಗಿದೆ? ರಸ್ತೆ ಬಂದಿದೆ ಸರ್, ಬೆಂಗಳೂರಲ್ಲಿ ದೊಡ್ಡ ಮಾಲ್ ಬರ್ತಾ ಇದೆ, ಅಪಾರ್ಟ್ಮೆಂಟ್ಗಳಾಗಿದ್ದಾವೆ, ಈಗ 10 ವರ್ಷದಿಂದ ಡೆವಲಪ್ ಆಗಿದೆ ಅಂತ. ಈಗ ನಾವು ಯೋಚನೆ ಮಾಡಬೇಕು, ಮೊದಲು ಇಲ್ಲಿ ಭತ್ತದ ಗದ್ದೆ ಇತ್ತು, ಈ ಕಡೆ ಅರಣ್ಯ ಕಾಡಿತ್ತು, ಮಧ್ಯದಲ್ಲಿ ಹಳ್ಳ ಹರಿತಾ ಇತ್ತು, ಈಗ 10 ವರ್ಷದಿಂದ ಡೆವಲಪ್ ಆಗಿದೆ ಅಂದರೆ ಅದೇ ಡೆವಲಪ್ಮೆಂಟ್ ಆದರೆ ಇಡೀ ಇಂಡಿಯಾ ಡೆವಲಪ್ ಆದರೆ ಏನಾಗ್ಬೋದು ಸರ್? ನಾವು ಬದುಕೋಕ್ಕಾಗತ್ತಾ? ಯಾರಾದರೂ ರಾಜಕಾರಣಿಗಳು, ಇನ್ನು ನಮ್ಮ ಲೀಡ್ರುಗಳು, ತಜ್ಞರುಗಳು ಡೆವಲಪ್ಮೆಂಟ್ ಅಂದರೆ ಫಸ್ಟ್ ಡಿಫೈನ್ ಮಾಡಿ ಏನು ಅಂತ. ಅದೇ ನಮ್ಮ ಪ್ರಾಬ್ಲಮ್. ಯಾವುದನ್ನು ಅಭಿವೃದ್ಧಿ ಅಂತ ಕರೆಯೋದಂತ ನಮಗೆ ಹಾಗೆ ನೋಡಿದರೆ ಅಭಿವೃದ್ಧಿಯು ನಮ್ಮ ಗುರಿಯಾಗಬೇಕಾಗಿಲ್ಲ, ಡೆವಲಪ್ಮೆಂಟ್ ನಮ್ಮ ಗುರಿಯಲ್ಲ. ಎಲ್ಲರೂ ಚೆನ್ನಾಗಿರೋದು ನಮ್ಮ ಗುರಿ. ನೀವು ಯಾವುದನ್ನು ಅಭಿವೃದ್ಧಿ ಅಂತ ಹೇಳ್ತೀವೋ ಅದರ ಮೂಲಕ ಕೊನೆಗೆ ಎಲ್ಲರೂ ಚೆನ್ನಾಗಿರ್ತಾರೆ. ಆದರೆ ಚೆನ್ನಾಗಿರೋ ಅಂದರೆ ಎಲ್ಲ ಆಸ್ಪೆಕ್ಟಲ್ಲಿ, ಹೆಲ್ತು, ಮೆಂಟಲ್ ಹೆಲ್ತು ಮತ್ತು ಮಿನಿಮಮ್ ಮೆಟೀರಿಯಲಿಸ್ಟಿಕ್ ಲೈಫ್ ಕೂಡ, ಕನಿಷ್ಠ ಪಕ್ಷ ಭೌತಿಕ ಅಗತ್ಯಗಳು ಬೇಕು. ಎಲ್ಲರೂ ಸಿಂಪಲಾಗಿರಿ, ಸರಳ ಜೀವನ ಮಾಡಿ, ಹಾಗೆ ಅಷ್ಟು ಸರಳವಾಗಿಲ್ಲ ಹೇಳಿದಷ್ಟು. ಆದರೆ ಮಿನಿಮಮ್ ಅಗತ್ಯಗಳು ಎಲ್ಲರೂ ನೀಗಿಸಿಕೊಳ್ಳುವಷ್ಟು ಮೂಲಭೂತ ಸೌಕರ್ಯಗಳೂ ಬೇಕು. ಕನಿಷ್ಠ ಅದರ ಜೊತೆಗೆ ಎಲ್ಲರೂ ಖುಷಿಯಿಂದ ಇರಬೇಕು. ಭಾಳಷ್ಟು ಮೆಟೀರಿಯಲ್ ಡೆವಲಪ್ಮೆಂಟ್ ಮಾಡ್ಬೋದು, ನಾವು ಭೌತಿಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೋದು, ನೆಮ್ಮದಿಯಾಗಿರೋಕ್ಕಾಗಲ್ಲ. ಇವತ್ತು ಯೂತ್ ನೋಡಿ, ಯುವ ಜನರನ್ನೇ ತೊಗೊಂಡ್ರೆ ಕೂಡ, ಅಂದರೆ ಈಗ ಯುವಜನರು ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಸಿಕ್ಕಾಪಟ್ಟೆ ಬೇರೆ ಬೇರೆ ಕಾರಣಗಳಿಗೆ ಸಾಯ್ತಿದ್ದಾರೆ. ಮೊದಲನೇದು ಹೆಲ್ತ್ ಪ್ರಾಬ್ಲಮ್, ಅದಕ್ಕೆ ಬೇರೆ ಬೇರೆ ಅಡಿಕ್ಷನ್ ಕೂಡ ಕಾರಣ ಇದೆ. ಎರಡನೇದು ಆಕ್ಸಿಡೆಂಟ್ಸ್. ಆಯಿತು, ಎಲ್ಲ ಸೂಪರ್ ಹೈಗಳನ್ನೇ ಮಾಡೋಣ, ಎಲ್ಲ ರೋಡ್ಗಳನ್ನ ಚೆನ್ನಾಗಿ ಮಾಡೋಣ, 180-250 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗೋ ವೆಹಿಕಲೇ ಮಾಡೋಣ. ಎಲ್ಲಿಂದ ತರ್ತೀರಿ ಸರ್? ದಿನ ಬೆಳಿಗ್ಗೆ ಹೋಗ್ತಾರೆ ಮಕ್ಕಳಿಗೆ, ತಂದೆ ತಾಯಿಗೆ ಅವ್ರ ಮಕ್ಕಳು ಬೈಕಲ್ಲಿ ಹೋದರೆ ಎದೆ ಬಡ್ಕೊಳ್ತಾ ಇರ್ತದೆ, ಸಂಜೆ ಮನೆ ಬಂದು ಸೇರುವವರೆಗೆ. ಪ್ರತಿನಿತ್ಯ ನಮ್ಮ ಗೆಳೆಯರನ್ನು ಕಳ್ಕೊಳ್ತಾ ಇದ್ದೀವಿ ಅಲ್ಲಿ ಇಲ್ಲಿ. ಅಂದರೆ ಎಲ್ಲ ಒಂದು ಕಡೆ ಮಿಸ್ ಆಗ್ತದೆ, ಆಕ್ಸಿಡೆಂಟ್ ಆಗಿದೆ. ಅಂದರೆ ಆಕ್ಸಿಡೆಂಟ್ ಆದರೆ ವೆಹಿಕಲ್ ಬೇಡ ಅಂತಲ್ಲ, ಎಷ್ಟು ಬೇಕು ಡೆವಲಪ್ಮೆಂಟು ಅನ್ನೋ ಪ್ರಶ್ನೆ ಇದೆ. ಅದರಿಂದಾಗಿ ಡೆವಲಪ್ಮೆಂಟ್ನ ಏನು ಅಂತ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಮಗೆ ಏನು ಬೇಕು ಏನು ಬೇಡ ಅಂತ ಗೊತ್ತಾಗುತ್ತೆ. ಅಭಿವೃದ್ಧಿ ಅನ್ನೋದು ಅದಕ್ಕೊಂದು ಅರ್ಥ ಸರಿ ಕೊಡ್ತಾ ಇಲ್ಲ ಈ ಸಮಾಜ, ಅದೊಂದು ದೊಡ್ಡ ಸಮಸ್ಯೆ. ಮತ್ತು ಅದರಲ್ಲೂ ಈಗ ಅಭಿವೃದ್ಧಿ ಹೆಸರಲ್ಲಿ ರೆಸಾರ್ಟ್ಗಳು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಈಗ ಇನ್ನೊಂದು ಕಾನ್ಸೆಪ್ಟಲ್ಲೂ ಬಂದಿದೆ. ಈಗ ಪ್ರಕೃತಿನೇ ನಾವು ಹೇಳ್ತಾ ಇದ್ವಿ, ಅಲ್ಲೊಂದು ಸ್ವಲ್ಪ ನೇಚರ್ನ ಸೃಷ್ಟಿ ಮಾಡಿ, ಆರ್ಟಿಫಿಷಿಯಲ್ ನೇಚರ್ ಅವರು ಅದೊಂದು ಸ್ವಲ್ಪ ಇದು ಮಾಡಿ, ಅದು ಸ್ವಲ್ಪ ಈಗ ಜನರಿಗೆ ಈಗ ಅಂದರೆ ಟೋಟಲಿ ಒಂದು ಸೆಳೆತ ಇದೆ ಪ್ರಕೃತಿಗೂ ಮತ್ತು ಮನುಷ್ಯನಿಗೆ ಅಂತ ಹೇಳಿ ಅವರಿಗೂ ಗೊತ್ತಾಗಿದೆ. ಅದಕ್ಕೀಗ ಇನ್ನು ದೊಡ್ಡ ಸ್ವಲ್ಪ ಲಕ್ಸುರಿಯಸ್ ಅಪಾರ್ಟ್ಮೆಂಟ್ಗಳಿಗೆ ಆ ರೀತಿಯೂ ಆಗ್ತಾಯಿದೆ ಅನ್ನೋವಂಥದ್ದು ಇದೆ. ಮತ್ತೊಂದು ನನ್ನ ಕರಾವಳಿ ಸಹೋದರರು ಇದ್ದಾರೆ, ಮಿತ್ರರು. ಯಾರಾದರೂ ನನ್ನ ಕರಾವಳಿ ಮಿತ್ರರು ಪ್ರಶ್ನೆಯನ್ನು ಕೇಳ್ಬೋದು. ಒಂದು ಪ್ರಶ್ನೆ ಅವರು ಪ್ರಶ್ನೆ ಕೇಳೋರಿದ್ರು, ಉತ್ತರ ಇಷ್ಟು ದೀರ್ಘವಾಗಿತ್ತು ಅಂದರೆ ಪ್ರಶ್ನೆನೇ ಮರ್ತೋಗ್ಬಿಟ್ರು ಅವರು. ಸೊ ಹಾಗಾಗಿ ಪ್ರಶ್ನೆ ಕೇಳ್ತೀರಾ? ಕರಾವಳಿ ಉತ್ತರಗಳು ಸ್ವಲ್ಪ ದೀರ್ಘ ಯಾಕಿರುತ್ತೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಸಂಕೀರ್ಣ ಸಂಗತಿ. ಹೌದು ಸರ್, ಹೌದು. ನೀವು ಸರಳೀಕರಿಸಿದಷ್ಟು ತಪ್ಪು ಹೇಳ್ತೀವಿ. ಇಲ್ಲ, ಕೆಲವರು ಅಷ್ಟೇ ಹೇಳ್ಬಿಡ್ತಾರೆ ಕಾಡು ಉಳಿಸ್ಬೇಕು ಅಂತ. ಅದಕ್ಕೂ ನಮಗೂ ನಮ್ಮ ಬೇರೆ ಜೀವನಕ್ಕೂ ಸಂಬಂಧನ ಹೇಳಿಲ್ಲ ಅಂದರೆ ಸಂಕೀರ್ಣವಾಗಿಯೇ ಉತ್ತರಗಳು ಇರ್ತವೆ. ಓಕೆ, ಸಾರಿ ಸರ್. ತಾವು ಕೂಡ ಕರಾವಳಿ ಪ್ರದೇಶದಿಂದ ಇದ್ದೀರಿ. ಈಗ ಕರಾವಳಿಯಲ್ಲಿ ನಮಗೆ NH-66 ಬರ್ತಾ ಇದೆ, ಕನ್ಯಾಕುಮಾರಿಯಿಂದ ಕೊಂಕಣ್ ಪ್ಲಸ್ ಪಶ್ಚಿಮ ಘಟ್ಟ ಇದೆ, ಅದು ನಶಿಸ್ತಾ ಇದೆ. ಎಲ್ಲಿ ಗುಡ್ಡ ಏನಿದೆ ಯಾವುದೇ ಪ್ರಿಕಾಷನ್ ಇಲ್ಲದೆ ತೆಗಿತಾ ಇದ್ದಾರೆ. ಈಗ ಪ್ರೆಸೆಂಟ್ ಕಂಡೀಷನಲ್ಲಿ ನೋಡ್ಬೋದು, ಫೆಬ್ರವರಿ ತಿಂಗಳಲ್ಲಿ ಅಲ್ಲಿ ನಮಗೆ ವಾಸಿಸಲು ಕೂಡ ಭಾರಿ ಕಷ್ಟ ಇದೆ. ಇದರ ಪರಿಹಾರ ಏನು ಮತ್ತು ಮುಂದೆ ಏನಾಗ್ಬೋದು? ಅಲ್ಲಿ ವಾಸಿಸ್ಬೋದಾ ಅಥವಾ ಹೇಗೆ ಪರಿಹಾರ ಕಂಡುಕೊಳ್ಳಬಹುದು ಇದರ ಬಗ್ಗೆ? ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ, ಉತ್ತರ ಕರ್ನಾಟಕ ಜಿಲ್ಲೆಯ ಜನರು ಭಾಗಶಃ ಬುದ್ಧಿವಂತರು. ಈವರೆಗೂ ಬುದ್ಧಿವಂತರು ಅಂತಲೇ ಹೇಳ್ತಾ ಇದ್ರು. ಇತ್ತೀಚೆಗೆ ಅದು ಡಿಸಪ್ರೂವ್ ಆಗ್ತಾ ಇದೆ, ಯಾಕೆಂದರೆ ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿ ಆಗ್ತಾ ಇರೋ ಅವಾಂತರಗಳಿಗೆ. ಅಲ್ಲೂ ಕೂಡ ಒಂದಷ್ಟು ಪ್ರಜ್ಞಾವಂತರು ಇದ್ದಾರೆ.
ಅವರು ಇಂಥವುಗಳನ್ನು ವಿರೋಧಿಸ್ತಿದ್ದಾರೆ. ಬಟ್ ಆದರೆ ಅದು ಸಂಖ್ಯೆ ಭಾಳ ಕಡಿಮೆ. ನಿಮ್ಗೆ ಗೊತ್ತಿರ್ಬೋದು, ಭಾಳ 20-30 ವರ್ಷಗಳ ಹಿಂದೆ ಕೊಜೆಂಟ್ರಿಕ್ಸ್ ಅಂತ ಒಂದು ದೊಡ್ಡ ಕಂಪನಿ ಬರೋದನ್ನು ವಿರೋಧಿಸಿದರು. ಬಟ್ ಏನು ಮಾಡೋಣ, ಕೆಲವು ವರ್ಷಗಳ ನಂತರ ಅಂಥದ್ದೇ ಇನ್ನೊಂದು ಇಂಡಸ್ಟ್ರಿಯಲ್ಲಿ ಬಂದುಬಿಡ್ತು. ಈಗ ಹೈವೇ ಆಗ್ತಾಯಿದೆ, ಜೊತೆಗೆ ನಂದಿಕೂರು ವಿದ್ಯುತ್ ಸ್ಥಾವರದಿಂದ ವಿದ್ಯುತ್ ಸರಬರಾಜು ಮಾಡೋಕ್ಕೆ ಒಂದು ಇದು ಲೈನ್ಸ್ ಹಾಕ್ತಾಯಿದ್ದಾರೆ, ಕೇಬಲ್ಸ್ ಹಾಕ್ತಿದ್ದಾರೆ. ಅದರದ್ದೊಂದು ಹೋರಾಟ ನಡೀತಾ ಇದೆ. ಇಡೀ ಜಿಲ್ಲೆಯ ಪರಿಸರವನ್ನು ಹೇಗೆ ಇಟ್ಕೋಬೇಕು, ಹೇಗೆ ಸಂರಕ್ಷಣೆ ಮಾಡೋದ್ರ ಅನ್ನೋ ಬಗ್ಗೆ ಯಾರಿಗೂ ಒಂದು ಕಲ್ಪನೆ ಇಲ್ಲ. ಇತ್ತೀಚೆಗೆ ಒಂದು ಸ್ವಲ್ಪ ಪರಿಸರ ಸಂಘಟನೆಗಳು ಮತ್ತೆ 90ರ ದಶಕದಲ್ಲಿ ಏನಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಸರಾಸಕ್ತ ಒಕ್ಕೂಟ ಮತ್ತು ಬೇರೆ ಸಂಘಟನೆಗಳು ಪರಿಸರ ಬಗ್ಗೆ ಕಾಳಜಿ ವಹಿಸಿದ್ರು, ಅದು ಮತ್ತೆ ಇವಾಗ ಮತ್ತೆ ಬರ್ತಾ ಇದೆ. ಬೇರೆ ಬೇರೆ ಪರಿಸರದ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರುವ ಸಂಘಟನೆಗಳ ಜೊತೆಗೆ ಕೈ ಜೋಡಿಸೋದು ಅಷ್ಟೇ ಒಂದು ಇರುವಂಥ ಸಾಧ್ಯತೆ. ಬಟ್ ಅಲ್ಲೂ ಕೂಡ ಕೆಲವು ರಿಸ್ಕ್ ಇದೆ. ನಾನು ಅದನ್ನು ಮೊದಲೇ ನಿಮ್ಗೆ ಹೇಳಬೇಕಿತ್ತು. ಪರಿಸರ ಹೋರಾಟದಲ್ಲೂ ಕೂಡ, ಪರಿಸರವಾದದಲ್ಲೂ ಕೂಡ ಬೇರೆ ಕೆಲವು ಸಮಸ್ಯೆಗಳಿದ್ದಾವೆ. ಅದು ಕೂಡ ಒಂದು ಮೇಲ್ವರ್ಗದ ಫ್ಯಾಷನ್ ಮಾಡುವಂಥ ಅಥವಾ ಇನ್ಯಾವುದೋ ಶ್ರೇಷ್ಠತೆಯನ್ನು, ಯಾವುದೇ ಸಾಂಸ್ಕೃತಿಕ ಶ್ರೇಷ್ಠತೆಯನ್ನು ಸಾರಕ್ಕೆ ಅದಕ್ಕೆ ಕನೆಕ್ಟ್ ಮಾಡಿ ಬೇರೆ ಕಡೆಗೆ ತೊಗೊಂಡೋಗ್ತಿದ್ದಾರೆ. ಅದರಿಂದಾಗಿ ಪರಿಸರವಾದವನ್ನು ಕೂಡ, ಪರಿಸರವಾದಿಗಳನ್ನು ಕೂಡ, ಪರಿಸರ ಚಳುವಳಿಗಳನ್ನು ಸ್ವಲ್ಪ ವಿಮರ್ಶೆಯಿಂದ ನೋಡಬೇಕಾಗತ್ತೆ. ಅಂದರೆ ಪರಿಸರದ ಬಗ್ಗೆ ಅವರ ನಿಲುವೇನು, ಒಟ್ಟು ಸಮಾಜದ ಇತರ ಸಮಸ್ಯೆಗಳ ಬಗ್ಗೆ ಅವರ ನಿಲುವೇನು ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಅದು ಕೂಡ ಪರವಾಗಿಲ್ಲ ಅಂತಿದ್ದರೆ ಅವ್ರ ಜೊತೆಗೆ ಹೋಗ್ಬೋದು, ಕೈ ಜೋಡಿಸ್ಕೊಂಡು ಹೋರಾಟದಲ್ಲಿ. ಅಥವಾ ಹೋರಾಟ ಮಾತ್ರ ಅಲ್ಲ, ರಚನಾತ್ಮಕ ಕೆಲಸನೂ ಮಾಡಬೇಕಲ್ಲ. ಇಡೀ ಜಿಲ್ಲೆಯ ಪರಿಸರ ಉಳಿಬೇಕು ಅಂದರೆ, ಕರಾವಳಿಯ ಪರಿಸರ ಉಳಿಬೇಕು ಅಂದರೆ ಏನು ಮಾಡಬೇಕು ಅಂತ ನನ್ನ ಪ್ರಕಾರ ಕರಾವಳಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಹಸಿರಿದೆ. ಅಲ್ಲಿರುವಂಥ, ಯಾಕೆಂದರೆ ಇಲ್ಲಿ ಅಗ್ರಿಕಲ್ಚರು ನಿಂತು ಹೋಗಿದೆ, ಭಾಳಷ್ಟು ಮಾಡ್ತಿಲ್ಲ. ಎಲ್ಲ ಹೊರದೇಶದಲ್ಲಿ ಇಲ್ಲಾಂದರೆ ಬೇರೆ ಭಾಗದಲ್ಲಿ ಇದ್ದಾರೆ, ಅಲ್ಲಿ ಅಗ್ರಿಕಲ್ಚರ್ ನಶಿಸಿ ಹೋಗ್ತಾ ಇದೆ. ಇರುವಂಥ ಕೃಷಿ ಅದು ತೋಟಗಾರಿಕೆಗೆ ಪರಿವರ್ತನೆ ಆಗ್ತಾಯಿದೆ. ಉಳಿದಿರುವಂಥ ಸೊಪ್ಪು ಸದೆಗಳ ಕಾಡು ಇತ್ಯಾದಿ ಏನು ಪಾಳು ಬಿದ್ದ ಜಮೀನಿದೆ, ಆ ಎಲ್ಲ ಜಮೀನಲ್ಲಿ ಅವುಗಳನ್ನು ಹಾರ್ಟಿಕಲ್ಚರ್, ಮರ ಆಧಾರಿತ ಕೃಷಿ ಮಾಡಿದರೆ ಅರಣ್ಯನೂ ಹೆಚ್ಚಾಗುತ್ತೆ ಮತ್ತು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಬಟ್ ಪ್ರಾಫಿಟ್ ಬರಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಬಿಟ್ಟಿದ್ದಾರೆ. ನನಗನ್ನಿಸ್ತದೆ ಇವತ್ತು ನಮ್ಮ ಸಿವಿಲ್ ಸೊಸೈಟಿ ಆರ್ಗನೈಸೇಷನಿಂದ ಅಂಥ ಪ್ರಯತ್ನಗಳನ್ನು ಕೂಡ ಮಾಡ್ಬೋದು. ಅದನ್ನೊಂದು ಎಂಟರ್ಪ್ರೈಸ್ ಆಗಿ ಕೂಡ ಮಾಡ್ಬೋದು. ದಯವಿಟ್ಟು ಗಮನಿಸಿ ಯಂಗ್ಸ್ಟರ್ಸು, ಖಾಲಿ ಬಿದ್ದಂಥ ಜಮೀನನ್ನು ಹಾರ್ಟಿಕಲ್ಚರ್ ಆಗಿ ಕನ್ವರ್ಟ್ ಮಾಡೋಕ್ಕೆ, ಲೀಸ್ ಮೇಲೆ ಮಾಡೋಕ್ಕೂ ಕೂಡ ಸಾಧ್ಯ ಐತೆ. ಬಟ್ ನಾನು ಒಂದು ಹೋರಾಟ ಮತ್ತು ರಚನಾತ್ಮಕ ಕೆಲಸಗಳು, ನಾನು ಇರುವಂಥ ಯೂತ್ಗೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪರಿಸರ ಸಂರಕ್ಷಣೆಯನ್ನು ಕೂಡ ಒಂದು ಲೈವ್ಲಿಹುಡ್ ಆಪರ್ಚುನಿಟಿ ಆಗಿ, ಅದು ಸಾವಯವ ಕೃಷಿ ಇರ್ಬೋದು, ಪ್ರಾಸೆಸಿಂಗ್ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಗ್ರೀನ್ ಎಂಟರ್ಪ್ರೈಸ್ ಇರ್ಬೋದು, ಗ್ರೀನ್ ಬಿಲ್ಡಿಂಗ್ ಟೆಕ್ನಾಲಜಿ ಇರ್ಬೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇದನ್ನು ಕೂಡ ಒಂದು ವ್ಯವಹಾರ ಮಾಡ್ಬೋದಾದಂಥ, ಏಕಕಾಲಕ್ಕೆ ಜೀವನೋಪಾಯ ಮಾಡೋಕ್ಕೂ ಆಗುತ್ತೆ. ಅದೇ ಸಮಯದಲ್ಲಿ ಸಮಾಜದ ಸಮಸ್ಯೆಯನ್ನು ಕೂಡ ಎದುರುಗೊಳ್ಳೋ ಹಾಗೆ ಆಗುತ್ತೆ. ಅಂಥ ದಾರಿಗಳನ್ನು ಹುಡ್ಕೋಬೇಕು. ಅಂಥ ಪ್ರಯತ್ನಗಳನ್ನು ನಾವು ಮಾಡ್ಬೋದು. ನಾವೀಗ ಅನೇಕ ಕೋರ್ಸ್ಗಳನ್ನು ಮಾಡ್ತಾಯಿದ್ದೀವಿ. ವೇಸ್ಟ್ ಮ್ಯಾನೇಜ್ಮೆಂಟು, ಸಸ್ಟೈನಬಲ್ ಅಗ್ರಿಕಲ್ಚರು, ಗ್ರೀನ್ ಬಿಲ್ಡಿಂಗ್ ಟೆಕ್ನಾಲಜಿ ಮಾಡಿಲ್ಲ, ಬಟ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ವಾಟರ್ ಮ್ಯಾನೇಜ್ಮೆಂಟ್ ಮೇಲೆ ಮಾಡ್ಬೋದು. ಇನ್ನು ಮುಂದೆ ಅಂಥವ್ರಿಗೆ ತುಂಬ ಡಿಮಾಂಡ್ ಇದೆ. ಅಂದರೆ ಮೈಕ್ರೋ ಲೆವೆಲಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡುವವರು, ಏನು ಬ್ಯಾರ್ಫುಟ್ ಹೈಡ್ರಾಲಜಿಸ್ಟ್ ಅಂತ, ಅಂಥದ್ದನ್ನೆಲ್ಲ ಸ್ವಲ್ಪ ಯೂತ್ ಎಕ್ಸ್ಪ್ಲೋರ್ ಮಾಡಿದರೆ, ಅವುಗಳನ್ನು ಕೂಡ ಒಂದು ಬಿಸ್ನೆಸ್ ಆಪರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿದರೆ ಪರಿಸರವನ್ನು ಉಳಿಸೋಕ್ಕೆ ಸಾಧ್ಯ ಆಗುತ್ತೆ, ನಮ್ಮ ಲೈವ್ಲಿಹುಡನ್ನು ಕೂಡ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಲೋ ಸರ್, ಇದು ಕುಂಭಮೇಳ ನಡೀತಾ ಇದೆಯಲ್ಲ ಸರ್, ಅಲ್ಲಿ ನಮ್ಮ ಭಕ್ತಾದಿಗಳೆಲ್ಲ ಹೋಗ್ತಿದ್ದಾರೆ. ಅಲ್ಲಿ ಆ ನೀರು ಭಾಳ ಅಷ್ಟು ಯೋಗ್ಯವಾಗಿದೆಯಾ? ಮತ್ತು ಅಲ್ಲಿ ಹೋದರೆ ಅಲ್ಲಿ ಸ್ನಾನ ಮಾಡ್ತಿದ್ದಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ನನ್ನ ಪ್ರಕಾರ ಯೋಗ್ಯವಾಗಿ ಇಲ್ಲ. ನಮ್ಮ ಹೆಚ್ಚಿನ ನದಿಗಳು ಮಾಲಿನ್ಯಕ್ಕೊಳಗಾಗಿದೆ. ಗಂಗಾ ನದಿ, ಯಮುನಾ ನದಿನೂ ಕೂಡ ಪೊಲ್ಯೂಟೆಡ್. ಯಾಕಂದರೆ ಗೊತ್ತು ನಮಗೆ, ಡೆಲ್ಲಿಯಿಂದ ಮತ್ತು ಅದರ ನದಿ ಉದ್ದಕ್ಕೂ ಇರುವಂಥ ಎಲ್ಲ ಪಟ್ಟಣಗಳಿಂದ ಬರುವ ಕೊಳಚೆ ನೀರು ನದಿಗೆ ಸೇರ್ತಾ ಇದೆ. ಅದು ನಾವು ಬೇರೆ ಬೇರೆ ಸ್ಕೀಮ್ಗಳ ಮೂಲಕ, ನಮ್ಮ ನಮಾಮಿ ಗಂಗೆ ಮೂಲಕ, ಬೇರೆ ಬೇರೆ ಸ್ಕೀಮ್ಗಳ ಮೂಲಕ ಪ್ರಯತ್ನ ಮಾಡಿದ್ದಾರೆ. ಬಟ್ ವಾಸ್ತವವಾಗಿ ಎಲ್ಲೂ ಕೂಡ ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ವಾಟರ್ ಟ್ರೀಟ್ಮೆಂಟ್ ಪ್ರಾಜೆಕ್ಟ್ಗಳೆಲ್ಲ ಇದೆಯಲ್ಲ, ಅದೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ನಡೆಯಲ್ಲ. ಅಲ್ಲಿ ಸ್ಪಾಟಿಗೆ ಹೋಗಿ ನೋಡಿದ್ರೆ ಅದು ಇರಲ್ಲ. ಬಟ್ ಅದರೆಲ್ಲ ಹೆಸರಲ್ಲಿ ತುಂಬ ದೊಡ್ಡ ದೊಡ್ಡ ಯೋಜನೆಗಳು ಬರ್ತವೆ. ಅದರಿಂದಾಗಿ ನಾಗರಿಕರಾಗಿ ಅದನ್ನು ನಾವು ಗಮನಿಸಬೇಕು. ನದಿ ನೀರು, ಯಾವ ನದಿ ನೀರು ಚೆನ್ನಾಗಿಲ್ಲ. ಮತ್ತು ಲಕ್ಷಾಂತರ ಜನ ಸೇರಿದಾಗ ಪೊಲ್ಯೂಷನ್ ಆಗೇ ಆಗುತ್ತೆ, ಇನ್ನಷ್ಟು ಪೊಲ್ಯೂಷನ್ ಆಗುತ್ತೆ. ನನ್ನ ಪ್ರಕಾರ, ನಾನು ಹೋಗಿಲ್ಲ, ನೋಡಿಲ್ಲ, ನನ್ನ ಪ್ರಕಾರ ನದಿ ನೀರು ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ನದಿಗಳು, ನಮ್ಮ ಕಾಲು ಬುಡದಿಂದ ಹರಿತಿರುವಂಥ ಎಲ್ಲ ನದಿಗಳು ಸಹಿತ ಮಲಿನಗೊಂಡಿರೋದಂತೂ ಗ್ಯಾರಂಟಿ. ಅಧ್ಯಯನಗಳು ನಾವು ನೋಡಬೇಕಾದ್ರೆ ಸರಿ, ಇನ್ನು ಕೊನೆಯ ಹಂತಕ್ಕಿದ್ದೇವೆ ನಾವು.
ಕೊಪ್ಪಳದಲ್ಲಿ ಯಾವುದೊಂದು ಇಂಡಸ್ಟ್ರಿ ಬರುವಂಥದ್ದು, ಯಾಕಂದರೆ ಇಲ್ಲಿ ಆ್ಯಕ್ಟಿವಿಸ್ಟ್ಗಳು ಸರ್ ಇವರ ಆ್ಯಕ್ಟಿವಿಸ್ಟ್ ಯಾವುದೇ ಸಮಾಜದಲ್ಲಿ ಹೋರಾಟಗಳಿದೆ ಅದಕ್ಕೆ ಹೇಗೆ ಸ್ಪಂದಿಸಬೇಕು ಅನ್ನುವಂಥದ್ದು ಸ್ವಲ್ಪ ಯೋಚನೆ ಮಾಡ್ತಾರೆ. ಈಗ ಪರಿಸರಕ್ಕೂ ಹಾಗೆ ಹಲವಾರು ಪರಿಸರ ಹೋರಾಟಗಳಲ್ಲಿ ಪರಿಸರ ಹೋರಾಟಗಾರರ ಒಟ್ಟಿಗೆ ಕೆಲವೊಂದು ಹೋರಾಟಗಾರರಲ್ಲಿ ಸೇರಿಕೊಂಡು ಅವ್ರ ಜೊತೆ ಅದನ್ನು ಆದಷ್ಟು ಅವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡುವಂಥದ್ದು ನಮ್ಮ ಇಲ್ಲಿ ಆ್ಯಕ್ಟಿವಿಸ್ಟ್ಗಳಿದ್ದಾರೆ. ಒಂದೊಮ್ಮೆ ಭೋಪಾಲ್ ಟ್ರ್ಯಾಜಡಿ ನಾವು ನೋಡ್ತೇವೆ. ಇನ್ನೊಂದು ಅದೇ ರೀತಿಯ ಬಹಳಷ್ಟು ಕೆಮಿಕಲ್ ಇಂಡಸ್ಟ್ರಿಗಳು ಇಲ್ಲಿ ಬಂದು ಆ ಇಂಡಸ್ಟ್ರಿಯಿಂದ ಹಲವಾರು ಕೆಮಿಕಲ್ ಹೊರಬಂದು ಎಷ್ಟೋ ಜನರು ಯಾರೋ ಹೊರಗಡೆ ಅವನು ಮಾಡೋನು ಇಲ್ಲಿ ಬಡ ಜನರು ಅದರಿಂದ ಸಾಯುವಂಥದ್ದು ಪರಿಸ್ಥಿತಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ನನ್ನ ಪ್ರದೇಶಕ್ಕೆ ಯಾವುದಾದ್ರು ಈ ರೀತಿ ಕೈಗಾರಿಕೆಗಳು ಬಂದರೆ ನಮ್ಮ ಫಸ್ಟ್ ಇದೇನಾಗಬೇಕು, ನಾನು ಯಾವ ರೀತಿ ಅದನ್ನು ಹೋರಾಟ ಮಾಡಬೇಕು? ಒಂದು ಎಚ್ಚರ ಇರಬೇಕು ಸುತ್ತಮುತ್ತ, ಅದು ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು. ದೊಡ್ಡ ಯೋಜನೆಗಳು ಬರ್ತಾ ಇರುವಾಗ ಮತ್ತು ಕಾರ್ಖಾನೆಗಳು ಬರ್ತಾ ಇರುವಾಗ, ಯೋಜನೆ ಅಂದರೆ ಯಾವುದೇ ಡೆವಲಪ್ಮೆಂಟ್ ಹೆಸರಲ್ಲಿ ಬರುವಂಥ ಯಾವುದೇ ದೊಡ್ಡ ಯೋಜನೆಗಳು ಪರಿಸರ ನಾಶಕ್ಕೆ ಕಾರಣ ಆಗುವಂಥ ಯೋಜನೆಗಳು ನಮ್ಗೆ ಗೊತ್ತಾಗುತ್ತೆ. ಅಂಥವುಗಳನ್ನು ವಿಮರ್ಶೆ ಮಾಡಬೇಕು, ಅವುಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು. ಕೆಲವು ಸಲ ಏನಾಗುತ್ತೆ, ಅವುಗಳ ಬಗ್ಗೆ ಪಬ್ಲಿಕ್ ಹಿಯರಿಂಗ್ ಕರೀತಾರೆ ಅಥವಾ ಕೆಲವು ಕಡೆ ಅನೌನ್ಸ್ಮೆಂಟ್ ಆಗ್ತಾರೆ, ನಾವು ಗಮನಿಸಿರಲ್ಲ. ನಮ್ಮ ಗಮನಕ್ಕೆ ಬಂದ ತಕ್ಷಣ ಎಲ್ಲರನ್ನೂ ಅದರಲ್ಲಿ ತೊಡಗಿಸ್ಕೊಂಡು ಅದಕ್ಕೆ ಸ್ಪಂದಿಸುವ ಹಾಗೆ ಮಾಡಬೇಕು. ಮತ್ತು ಈಗ ಎಲ್ಲೆಲ್ಲಿ ಅಂಥ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುವಂಥ ಯೋಜನೆಗಳನ್ನು ಜನ ವಿರೋಧಿಸ್ತಾ ಇದ್ದಾರೆ, ಅವರ ಜೊತೆಗೆ ನಾವು ಲೀಡರ್ಸ್ ಹೋಗಿ ಸಂವಾದ ಏರ್ಪಡಿಸ್ಬೇಕು. ಅಂದರೆ ಏಕಾಏಕಿ ಬ್ಲೈಂಡಾಗಿ ಯಾರಾದ್ರು ವಿರೋಧ ಮಾಡಿದರೆ ನಮ್ಮದು ವಿರೋಧ ಆಗೇ ಇಲ್ಲ. ನಾವು ವಿರೋಧ ಮಾಡುವಾಗ ನಾವು ಅವ್ರ ಜೊತೆ ಸೇರುವಾಗ ನಮಗೆ ಸ್ಪಷ್ಟ ಚಿತ್ರಣ ಇರಬೇಕು. ಯಾವ ಪ್ರಾಜೆಕ್ಟ್ ಅದು, ಅದರಿಂದ ಆಗುವಂಥ ಅಡ್ಡ ಪರಿಣಾಮ ಏನು, ಮತ್ತು ಅದನ್ನು ಎಷ್ಟು ಮಟ್ಟಿಗೆ ತಡೆಯೋಕ್ಕೆ ಸಾಧ್ಯ, ಯಾವುದು ಬದಲಿ ಪರಿಹಾರ ಏನಿದೆ ಅವುಗಳನ್ನು ನೋಡಬೇಕು. ಅದರಿಂದಾಗಿ ಅದಾದಮೇಲೆ ನಾವು ಸಂಘಟಿತರಾಗಿ ಅವರ ಜೊತೆಗೆ ನಾವು ಸೇರ್ಕೋಬೋದು. ಮತ್ತು ನೆಟ್ವರ್ಕಿಂಗ್, ತುಂಬ ಪರಿಸರದ ನೆಟ್ವರ್ಕ್ಗಳಿದ್ದಾವೆ. ಬಟ್ ಸಮಸ್ಯೆ ಏನಂದರೆ ಕೆಲವು ನೆಟ್ವರ್ಕ್ಗಳು ಕೆಲವು ಜನರು ಅವರ ಬೇರೆ ಹಿತಾಸಕ್ತಿಗಳಿಗೆ ಬಳಸ್ಕೊಳ್ತಿದ್ದಾರೆ. ಅದರ ಬಗ್ಗೆ ಒಂದು ಎಚ್ಚರ ಇದ್ದರೆ ನಾವು ಸೆಕ್ಯುಲರ್ ಆದಂಥ ಜನಪರವಾಗಿರುವಂಥ, ಯಾಕೆಂದರೆ ಕೊನೆಗೂ ನಮ್ಮ ಪರಿಸರವಾದ ಹೇಗಿರಬೇಕು ಅಂದರೆ, ಪರಿಸರವಾದಲ್ಲಿ ಹಲವು ಇದೆ, ನನಗೆ ಹೇಳೋಕ್ಕೆ ಹೋಗಲ್ಲ. ಅದರಲ್ಲಿ ಒಂದು ಬಡವರ ಪರಿಸರವಾದ ಅಂತ ಅಂದರೆ ಯಾವುದನ್ನೂ ಮುಟ್ಟಬಾರ್ದು, ಕಾಡನ್ನೇ ಮುಟ್ಟಕ್ಕೆ ಹೋಗಬಾರ್ದು, ಒಂಚೂರು ಟಚ್ ಮಾಡಿ ಹಾಗೆಲ್ಲ ಅಷ್ಟು ಐಷಾರಾಮ ನಮಗಿಲ್ಲ. ಎಲ್ಲರ ಅಗತ್ಯಗಳು ಈಡೇರಬೇಕಾಗತ್ತೆ. ಅದರಿಂದಾಗಿ ಎಲ್ಲರ ಸರ್ವೈವಲನ್ನು ಗಮನದಲ್ಲಿಟ್ಕೊಂಡು ಎಲ್ಲರ ಕನಿಷ್ಠ ಅಸ್ತಿತ್ವಕ್ಕಾಗಿ ಕನಿಷ್ಠ ಅಗತ್ಯಗಳನ್ನು ಗಮನದಲ್ಲಿಟ್ಕೊಂಡು ಮತ್ತು ಕನಿಷ್ಠ ಉದ್ಯೋಗ ಸೃಷ್ಟಿನೂ ಕೂಡ ಗಮನದಲ್ಲಿಟ್ಕೊಂಡು, ಅಥವಾ ದೊಡ್ಡ ಉದ್ಯೋಗ ಕ್ರಿಯೇಟ್ ಆಗುತ್ತೆ ಇಂಡಸ್ಟ್ರಿಯಿಂದ, ಬಟ್ ಅದಕ್ಕೆ ಪರ್ಯಾಯವಾಗಿ ಕೊಪ್ಪಳದ ಪ್ರಶ್ನೆ ನಾವೀಗ ಒಂದು ವಾರದಿಂದ ಅಧ್ಯಯನ ಮಾಡ್ತಾಯಿದ್ವಿ. ಕೊಪ್ಪಳ, ರಾಯಚೂರು ಮತ್ತು ಯಾದಗಿರಿ ಅಲ್ಲಿ ಮುಂದೆ ಯುವಜನರಿಗೆ ಉದ್ಯೋಗ ಅವಕಾಶಗಳು ಏನು ಸೃಷ್ಟಿ ಆಗುವ ಸಾಧ್ಯತೆ ಇದೆ, ಏನು ಪರ್ಯಾಯಗಳಿದೆ ಅಂತ ಒಂದು ರಿಪೋರ್ಟ್ ಮಾಡ್ತಾಯಿದ್ವಿ. ಅದರಿಂದ ಅವುಗಳ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡಬೇಕು, ಅವುಗಳ ಜೊತೆ ಕೈ ಜೋಡಿಸ್ಬೇಕು. ನನ್ನ ಪ್ರಕಾರ ಹೋರಾಟ ಮತ್ತು ರಚನಾತ್ಮಕ ಕಾರ್ಯ ಎರಡು ಒಟ್ಟೊಟ್ಟಿಗೆ ಹೋಗುತ್ತೆ. ನೀವು ಒಂದು ಅಗ್ರಿಕಲ್ಚರಲ್ಲಿ ಪೊಲ್ಯೂಷನ್ ಆಗೋದನ್ನು ವಿರೋಧಿಸ್ತಾ ಇದ್ದೀರಾ, ನಿಮ್ಮ ಟೆರೇಸ್ ಮೇಲೆ ಸಾವಯವ ಕೃಷಿ ಇದು ಕುಂಡಗಳಲ್ಲಿ ಗೊಬ್ಬರ ಹಾಕ್ಬಿಟ್ಟು ಬೆಳೀರಿ. ಖಾಲಿ ವಿರೋಧ ಮಾಡಿರಾಗಲ್ಲ. ಇಲ್ಲ ಅರ್ಧ ಎಕರೆ ಜಮೀನಿದೆ, ಆರ್ಗ್ಯಾನಿಕ್ ಆಗಿ ಬೆಳೀರಿ. ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು. ನಾವು ನಿಜವಾಗಲೂ ಒಳ್ಳೆಯ ಒಂದು ಸಮಾಜವನ್ನು, ಆರೋಗ್ಯವಂತ ಸಮಾಜವನ್ನು ಕಟ್ಟೋದಕ್ಕೆ, ಜೀವನವನ್ನು ಕಟ್ಟೋದಕ್ಕೆ, ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಕೊನೆಯಲ್ಲಿ ಒಂದು 2 ನಿಮಿಷ, ನಿಮ್ಮದು ಒಂದು ಸಂಸ್ಥೆ ನಡೀತಾ ಇದೆ, ನಾವು ಒಂದು ಯುವ ಸಂಘಟನೆಯಾಗಿ ನಿಮ್ಮೊಟ್ಟಿಗೆ ಯಾವ ರೀತಿಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ಬೋದು, ನಮ್ಮಿಂದ ಯುವಕರಿಂದ ಏನು ಬಯಸ್ತೀರಾ, ಮತ್ತು ಸಣ್ಣದಾಗಿ ಒಂದು ಸಂದೇಶ ಯುವಕರಿಗೆ? ನೀವು ಇಷ್ಟು ಪರಿಸರದ ಬಗ್ಗೆ ಮಾತಾಡಿದ್ರು ಕೂಡ ನಾನು ಮೂಲತಃ ಪರಿಸರ ಹೋರಾಟಗಾರಲ್ಲ, ನಾನು ಎಜುಕೇಟರು. ನಾನು ಯುವಜನರ ಜೊತೆಗೆ ನಮ್ಮ ಸಂಸ್ಥೆ ಮೂಲಕ ಅರಿವಿನ ಕಾರ್ಯಕ್ರಮಗಳು ನಿರಂತರ 30 ವರ್ಷದಿಂದ ಮಾಡ್ತಾಯಿದ್ದೇವೆ. ಅರಿವಿನ ಕಾರ್ಯಕ್ರಮ ಮೂಲಕನೇ ನಾಯಕತ್ವ ಬೆಳೆಸಿ ಅವರು ಅವರ ಸ್ಥಳೀಯ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸ ಮಾಡುವ ಹಾಗೆ. ಕೆಲವರು ಕೇಳಿರ್ತೀರಿ, ದೊಡ್ಡಬಳ್ಳಾಪುರದಲ್ಲಿ ರಾಜ್ಯದಲ್ಲೇ ಒಂದು ಯಶಸ್ವಿಯಾದಂಥ ಹೋರಾಟ ನಡೀತು 2 ಇಂಡಸ್ಟ್ರಿ ವಿರುದ್ಧ. ಅದು ಹೋರಾಟ ಇಂಡಸ್ಟ್ರಿ ಮುಚ್ಚಕ್ಕಲ್ಲ, ಶುದ್ಧೀಕರಣ ಅಂತ 5 ಕೋಟಿ ರೂಪಾಯಿ ಶುದ್ಧೀಕರಣ ಹಾಕಿದ್ರು. ಅದು ನಮ್ಮ ಅಂತ 100 ಉದಾಹರಣೆಗಳಿದ್ದಾವೆ. ಅದರ ಜೊತೆಗೆ ಅರಿವಿನ ಕಾರ್ಯಕ್ರಮಗಳನ್ನು ಖಂಡಿತ ದೊಡ್ಡ ಗುಂಪಿಗೆಲ್ಲ ಕೆಲವು ವಿಚಾರಗಳ ಬಗ್ಗೆ ಶಿಬಿರಗಳನ್ನು ಖಂಡಿತ ಮಾಡ್ಬೋದು, ಇಲ್ಲಿ ಮಾಡ್ಬೋದು. ಇಲ್ಲ ಒಂದು ತಂಡ ಬೆಂಗಳೂರಿಗೆ ಬರ್ತೀವಾದರೆ ನಮ್ಮ ಕ್ಯಾಂಪಸ್ಸಲ್ಲೇ ನಾವು ಹೋಸ್ಟ್ ಕೂಡ ಮಾಡ್ಬೋದು, ಕೊಲಾಬ್ರೇಷನಲ್ಲಿ ಮಾಡ್ಬೋದು. ಅದಲ್ಲದೆ ಪರಿಸರ ಮತ್ತು ಸಮಾಜದ ಇತರ ಸಮಸ್ಯೆಗಳನ್ನು ಎದುರುಗೊಳಿಸೋದಕ್ಕೆ, ಅದರ ಜೊತೆಗೆ ನಮ್ಮ ಜೀವನೋಪಾಯ, ಹೊಟ್ಟೆಪಾಡಿನ ದಾರಿ ಕೂಡ ಕಂಡುಕೊಳ್ಳೋಕ್ಕೆ ಹೊಸ ರೀತಿಯ ಪ್ರೊಫೆಷನ್ಸ್, ಸೋಷಿಯಲಿ ಕ್ರಿಟಿಕಲ್ ಪ್ರೊಫೆಷನ್ಸ್,
ಅಂಥ ವೃತ್ತಿಗಳನ್ನು ಮಾಡೋಕ್ಕೆ ಸಾಧ್ಯ ಆದರೆ ಅವುಗಳಿಗೆ ಬೇಕಾದ ತರಬೇತಿಯನ್ನು ಕೊಡ್ತೀವಿ. ನಾನು ಆಗಲೇ ಕೆಲವು ಪಟ್ಟಿ ಹೇಳಿದೆ. ಅದಲ್ಲದೆ ಹೊಸ ಕೋರ್ಸ್ಗಳನ್ನು ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ನನಗೆ ಮುಖ್ಯವಾಗಿ ಸಾಲಿಡಾರಿಟಿ ಅಂತ ಗುಂಪುಗಳಲ್ಲಿ ಆಸಕ್ತಿ ಇರುವಂಥದ್ದೇ. ನಮ್ಮ ಜೊತೆಗೂ ಸಾಲಿಡಾರಿಟಿ ಜೊತೆಗಿರುವಂಥವ್ರು ಭಾಳಷ್ಟು ಜನ ಬಿಸ್ನೆಸ್ ಫೀಲ್ಡಿನ ಸಂಪರ್ಕ ಮತ್ತು ಆ ಥರದೊಂದು ಆ್ಯಸ್ಪಿರೇಷನ್ ಇರೋದರಿಂದ ನಾವು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಎಲ್ಲರ ಜೀವನವನ್ನು ಚೆನ್ನಾಗಿಟ್ಕೊಳ್ಳುವಂಥ, ಪರಿಸರದ ಆರೋಗ್ಯವನ್ನು ಕೂಡ ಚೆನ್ನಾಗಿಟ್ಕೊಳ್ಳುವಂಥ ಬಿಸ್ನೆಸ್ ಆಪರ್ಚುನಿಟಿಯನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ಅದಕ್ಕೆ ಬೇಸಿಕ್ ಆದಂಥ ಸ್ಕಿಲ್ ಟ್ರೈನಿಂಗ್ ಆಗಬೇಕಾಗುತ್ತೆ. ಅಂಥವುಗಳನ್ನು ಸಮಲೋಚನೆ ಮಾಡಿ, ಅಂಥ ಕೋರ್ಸ್ಗಳನ್ನು ಡಿಸೈನ್ ಮಾಡಿ, ಕರಿಕ್ಯುಲಮ್ ಡೆವಲಪ್ ಮಾಡಿ, ಅಂಥ ಕೋರ್ಸ್ಗಳನ್ನು ಮಾಡೋದಕ್ಕೆ ನಾವು ಖಂಡಿತವಾಗಲೂ ಪ್ರಯತ್ನ ಮಾಡ್ಬೋದು. ಅದನ್ನು ಎರಡು ರೀತಿಯಲ್ಲಿ ಸಂವಾದದ ಬದುಕು ಸೆಂಟರ್ ಫಾರ್ ಲೈವ್ಲಿಹುಡ್ಸ್ ಲರ್ನಿಂಗ್ ಮೂಲಕ ಕೊಲಾಬ್ರೇಷನಲ್ಲಿ ಮಾಡ್ಬೋದು. ಇಲ್ಲ ಸಾಲಿಡಾರಿಟಿಯಿಂದ ಕೂಡ ಅಂಥ ಕೋರ್ಸ್ಗಳನ್ನು ಮಾಡ್ತೀರಾದರೆ ಕರಿಕ್ಯುಲಮ್ ಡೆವಲಪ್ಮೆಂಟ್ ಮಾಡೋಕ್ಕೆ ನಾವು, ನಮ್ಮ ಫ್ಯಾಕಲ್ಟಿ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅಗ್ರಿಕಲ್ಚರು ಮತ್ತು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಅವ್ರ ಜೊತೆ ಸೇರಿಕೊಂಡು ಕರಿಕ್ಯುಲಮ್ ಕೂಡ ಡೆವಲಪ್ ಮಾಡಿ ಕೋರ್ಸನ್ನು ಡಿಸೈನ್ ಮಾಡ್ಬೋದು. ಥ್ಯಾಂಕ್ ಯು. ಧನ್ಯವಾದಗಳು. ಹಲವು ಸ್ಥಳೀಯ ಸಮಸ್ಯೆಗಳ ಬಗ್ಗೆ, ಸ್ಥಳೀಯ ಹೋರಾಟಗಳ ಬಗ್ಗೆ ಭಾಳಷ್ಟು ವಿಚಾರಗಳು ಜನಾರ್ದನ್ ಸರ್ ಅವರಿಂದ ಬಂದಿರುವಂಥದ್ದು. ಅದೇ ರೀತಿ ಅವರು ಈ ಸಮಾಜಕ್ಕೆ ನೀಡುತ್ತಿರುವಂಥ ಕೊಡುಗೆಯೂ ಸಹಿತ ತಮ್ಮ ಮುಂದೆ ಬಂದಿದೆ. ಅದೇ ರೀತಿಯಲ್ಲಿ ಅವರು ಮಾಡುವಂಥ ಕೆಲವು ಕೋರ್ಸ್ಗಳಿಗೂ ಸಹಿತ ನಾವು ಅವರೊಟ್ಟಿಗೆ ಸೇರ್ಬೋದು. ಮತ್ತು ನಾವು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅವರೊಟ್ಟಿಗೂ ಸಹಿತ ಚರ್ಚೆಯನ್ನು ಸಹಿತ ಮಾಡ್ಬೋದು ಅಂತ ಹೇಳಿ ಬಹಳಷ್ಟು ವಿಚಾರಗಳು ನಮ್ಮ ಮುಂದೆ ಹಂಚಿಕೊಂಡಂಥ ಈಗ ನಮ್ಮದು ಮೀಡಿಯಾ ಕೋರ್ಸ್ ನಡೀತಾ ಇದೆ. ಮುಂದಿನ ತಿಂಗಳ ನಡೀತಾ ಇರುವಂಥ ಕೋರ್ಸು ಡೆವಲಪ್ಮೆಂಟ್ ಸೆಕ್ಟ್ರಲ್ಲಿ, ಡೆವಲಪ್ಮೆಂಟ್ ಅಂದರೆ ಏನು ಅಂತ ಸಮಸ್ಯೆ ಇದೆ. ಸಾಮಾಜಿಕ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದ್ದರೆ, BSW MSW ಮಾಡಿದ್ದಿದ್ರೆ ಅಥವಾ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸಮಾಜ ಸೇವೆಯಲ್ಲಿ ಸಾಮಾಜಿಕ ಬದಲಾವಣೆಯಲ್ಲಿ ಆಸಕ್ತಿ ಇದೆ, ಅದನ್ನು ಪ್ರೊಫೆಷನಲ್ ಆಗಿ ಮಾಡ್ತೀವಿ ಅಂದರೆ ಅಂಥವರಿಗೆ ಮುಂದಿನ ತಿಂಗಳಿಂದ ಕೋರ್ಸ್ ಶುರುವಾಗ್ತಾಯಿದೆ. 6 ತಿಂಗಳ ಕೋರ್ಸು, 4 ದಿನಗಳು ರೆಸಿಡೆನ್ಷಿಯಲ್ ನಮ್ಮ ಕ್ಯಾಂಪಸ್ಸಲ್ಲಿ ವಸತಿ ಸಮೇತ ಕ್ಲಾಸಸ್ ಇರುತ್ತೆ, 2 ತಿಂಗಳು ಇಂಟರ್ನ್ಶಿಪ್ ಇರುತ್ತೆ, ಅವರಿಗೆ ಸ್ಟೈಪೆಂಡ್ ಕೂಡ ಸಪೋರ್ಟ್ ಮಾಡ್ತೀವಿ, ಪ್ಲೇಸ್ಮೆಂಟ್ ಕೂಡ ಇರುತ್ತೆ. ಯಾರಾದರೂ ಆಸಕ್ತಿ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ, ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ಶ್ರೀ ಜನಾರ್ದನ್ ಸರ್ ಇವರಿಗೆ. ಇಸ್ಮಾಯಿಲ್ ಸರ್, ನಿಮಗೂ ಕೂಡ ಧನ್ಯವಾದಗಳು. ನಾನು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ರಾಜ್ಯ ಕಾರ್ಯದರ್ಶಿಗಳಾದ ಸಹೋದರ ಇಸ್ಮಾಯಿಲ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ, ನೀವು ಜನಾರ್ದನ್ ಸರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.